Good morning, students. Today we will discuss about the other part of food security issues. In my last class, we discussed about meaning of food security in Indian context or in the world context, and different need of food security measures and programs implemented in India since independence. That is, we started with PDES, public distribution systems, and how this is evaluated, and how it is developed and it is changed or modified. This is the thing that we discussed in our earlier classes, and then we discussed about the benefits of the same, and followed by we discussed about other programs. Of course, some programs which are mainly for the sake of food security purpose, but there are some programs which are not main aim is not that, but indirectly it is also helpful to the food security program. This one also we discussed. Today we will discuss something about the NFS, and after that we will also discuss about some issues of food security in Indian context. This is what National Food Security Act, that is what I said, NFSA 2013. So this NFSA, it is called as National Food Security Act 2013. It clearly demarcates the roles of the state and the central government as follows. Some most important things. Food security program ಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ಯಾವ ರೀತಿಯಲ್ಲಿ ಸೆಂಟರ್ ಮತ್ತು ಸ್ಟೇಟ್, ನಮ್ಮದು ಫೆಡರಲ್ ಸಿಸ್ಟಮ್ ಇರೋದರಿಂದ ಸೆಂಟರಿಗೆ ಒಂದಷ್ಟು ಪವರ್ ಇರ್ತದೆ, ಸ್ಟೇಟಿಗೆ ಒಂದಷ್ಟು ಪವರ್ ಇರ್ತದೆ. ಅಫ್ಕೋರ್ಸ್ ಸುಪ್ರೀಂ ಅಗೇನ್ ಸೆಂಟರ್ ಇರ್ತಕ್ಕಂಥದ್ದು. ದಿಸ್ ಇಸ್ ದ ಸಿಸ್ಟಮ್. ಹೇಗೆ ಈ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಬೇಕು, ಫುಡ್ ಸೆಕ್ಯೂರಿಟಿ ಸಮಸ್ಯೆ ಇರೋದಾಗಿ ಇರಬೇಕು ಅನ್ನೋದನ್ನು ಸರಿಯಾಗಿ ಆ ಆ್ಯಕ್ಟ್ನ ಮೂಲಕ ಡಿವೈಡ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಸೊ ದಿಸ್ ಈಸ್ ದ ಥಿಂಗ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ಸೆಂಟರ್ಗೆ ಏನಿದೆ ಆಗಿದ್ರೆ, ವಾಟ್ ಆರ್ ದಿ ಪವರ್ಸ್ ಆರ್ ವಾಟ್ ಆರ್ ದಿ ಡ್ಯೂಟೀಸ್ ಅಲಾಟೆಡ್ ಟು ಸೆಂಟ್ರಲ್ ಗೌರ್ಮೆಂಟ್, ಡಿಟರ್ಮೈನ್ ದಿ ಟೋಟಲ್ ಹೌಸ್ ಹೋಲ್ಡ್ಸ್ ಸ್ಟೇಟ್ ವೈಸ್ ದಟ್ ಆರ್ ಎಲಿಜಿಬಲ್ ಫಾರ್ ration under the PHH or priority household, that is PHH, and the AAY categories. AAY categories means Antyodaya Yojana is there. On the basis of that, Antyodaya Anna Purna Yojana. So ಅಲ್ಲಿ ಬೇರೆ ಬೇರೆ ಅಂದರೆ APL BPL ಅದೆಲ್ಲ ಬರ್ತಕ್ಕಂಥ ನಿರ್ಧರಿಸ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟು ಡಿಟರ್ಮೈನ್ ದಿ ಟೋಟಲ್ ಹೌಸ್ ಹೋಲ್ಡ್ಸ್ ಸ್ಟೇಟ್ ವೈಸ್ ತಗೋಬೇಕು, ದಟ್ ಆರ್ ಎಲಿಜಿಬಲ್ ಫಾರ್ ರೇಷನ್ ಅಂಡರ್ ದಿ PHH, priority households and AAY categories. Fix the quantity and price of the food grains distributed and procured. ಏನು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಬೇಕಾಗ್ತದೆ, ಎಷ್ಟು ಕೊಡಬೇಕು, ಯಾವ ಬೆಲೆಗೆ ಕೊಡಬೇಕು ಅನ್ನೋದನ್ನು, ಮತ್ತು ಎಲ್ಲಿ ಹೇಗೆ ಪ್ರೊಕ್ಯೂರ್ ಮಾಡ್ಕೋಬೇಕು ಎನ್ನುವುದನ್ನು ಕೂಡ ಅದನ್ನು ನಿರ್ಧರಿಸ್ತದೆ. ಆ್ಯಂಡ್ ಟ್ರಾನ್ಸ್ಪೋರ್ಟ್ ಫುಡ್ ಗ್ರೈನ್ಸ್ ಟು ದಿ ಸ್ಟೇಟ್ ಗೋಡೌನ್ಸ್ ಆ್ಯಂಡ್ ಶೇರ್ ದಿ ಬರ್ಡನ್ ಫಾರ್ ಇಂಟರ್ ಸ್ಟೇಟ್ ಟ್ರಾನ್ಸ್ಪೋರ್ಟ್. ಮೂರನೇ ಕೆಲಸ ಏನಂದರೆ, ಹೀಗೆ ಪ್ರೊಕ್ಯೂರ್ ಮಾಡ್ಕೊಂಡಿರ್ತಕ್ಕಂಥ ಫುಡ್ ಗ್ರೈನ್ಸ್ ಈಗಾಗಲೇ ನಾನು ಹೇಳಿದ ಹಾಗೆ ಎಷ್ಟು ಕೊಡಬೇಕು, ಯಾರಿಗೆ ಕೊಡಬೇಕು ಅನ್ನೋದನ್ನು ನಿರ್ಧರಿಸಿದ ನಂತರ ಯಾವ ಬೆಲೆಯಲ್ಲಿ ಕೊಡಬೇಕು ಅಂತ ಮಾಡಿ ಅದನ್ನು ಹೇಗೆ ಪ್ರೊಕ್ಯೂರ್ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು. ಪ್ರೊಕ್ಯೂರ್ ಮಾಡಿದ ನಂತರ ಇಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದಿ ಸ್ಟೇಟ್ಸ್ ಗೋಡೌನ್ಸ್. ಎಲ್ಲ ಬೇರೆ ಬೇರೆ ಅವರಿಗೆ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಟ್ಕೊಂಡಿದ್ರೆ ಅಂತ ಗೋಡೌನ್ಸ್ಗೆ ಸಪ್ಲೈ ಮಾಡ್ತಕ್ಕಂಥದ್ದು, ಅಲ್ಲಿಗೆ ಹೋಗುವಂಥ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅನ್ನು ಬರೆಸ್ತಕ್ಕಂಥದ್ದು. ಅಲ್ಲಿಂದ ಜೊತೆಗೆ ಸೇರ್ ದಿ ಬರ್ಡನ್ ಆಫ್ ಇಂಟರ್ ಸ್ಟೇಟ್ ಟ್ರಾನ್ಸ್ಪೋರ್ಟ್, ತುಂಬ ಇದರ ಶೇರ್ ಮಾಡೋಕ್ಕಂದರೆ ಒಂದಷ್ಟು ಸ್ಟೇಟ್ ಗೌರ್ಮೆಂಟ್ ಕೂಡ ಅದರ ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಕೊಡಬೇಕಾಗ್ತದೆ. ಅದರ್ವೈಸ್ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತದೆ, ಇಂಟರ್ ಸ್ಟೇಟ್ನಲ್ಲಿ ಈಗ ಕೆಲವೊಮ್ಮೆ ರೈಸನ್ನು ಬೆಳೀತಕ್ಕಂಥದ್ದು ಕೆಲವೇ ರಾಜ್ಯಗಳಿರ್ತವೆ,
ಎಲ್ಲ ಕಡೆಗೂ ರೈಸ್ ಕೊಡಬೇಕು ಅಂದರೆ ಅಲ್ಲಿಂದ ಬೇರೆ ರಾಜ್ಯಕ್ಕೆ ಅದನ್ನು ರೈಸನ್ನು ಸಾಗಿಸಬೇಕು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಪ್ರೊಕ್ಯೂರ್ ಮಾಡ್ಕೊಳ್ತದೆ, ಪ್ರೊಕ್ಯೂರ್ ಮಾಡ್ಕೊಂಡಿರ್ತದೆ ಮೇಲೆ ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನು ಬೇರೆ ಕಡೆಗೆ ಸಾಗಿಸಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದಷ್ಟು ಕಾಸ್ಟನ್ನು ಭರಿಸ್ತದೆ, ಜೊತೆಗೆ ಸ್ಟೇಟ್ ಗೌರ್ಮೆಂಟ್ನವರು ಬಳಸ್ಕೋಬೇಕಾಗ್ತದೆ. ಸಪೋರ್ಟ್ ದ ಸ್ಟೇಟ್ಸ್ ಇನ್ ಕ್ರಿಯೇಟಿಂಗ್ ಸ್ಟೋರೇಜ್ ಸ್ಪೇಸ್ ಆ್ಯಂಡ್ ಅಂಡರ್ಟೇಕಿಂಗ್ ಕಂಪ್ಯೂಟರೈಜೇಷನ್. ಮೂರನೇ ಮತ್ತೊಂದು ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ಡ್ಯೂಟಿ ಏನು ಅಂತಂದರೆ ಸಪೋರ್ಟ್ ದ ಸ್ಟೇಟ್ಸ್ ಇನ್ ಕ್ರಿಯೇಟಿಂಗ್ ಸ್ಟೋರೇಜ್ ಸ್ಪೇಸ್. ಎಷ್ಟೋ ಸಂದರ್ಭದಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ ಜಾಗ ಇರಲ್ಲ, ಎಷ್ಟೋ ಗೋಡೌನ್ಸ್ಗಳ ಸಮಸ್ಯೆಗಳಿರ್ತವೆ, ವೇರ್ಹೌಸ್ ಸಮಸ್ಯೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಸಹಾಯವನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಿಗೆ ಮಾಡಬೇಕಾಗ್ತದೆ. ಜೊತೆಗೆ ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ, ಯಾಕಂದರೆ ಪ್ರತಿಯೊಂದನ್ನು ಕೂಡ ವ್ಯವಸ್ಥೆ ರೀತಿಯಲ್ಲಾದಾಗ ಮಾತ್ರ ಅದರ ಪೂರೈಕೆಗಳೇ ಆಗಲಿ ಅಥವಾ ಅದು ಹೋಗ್ತಕ್ಕಂಥದ್ದಾಗಲಿ ಅದು ಸಹಾಯ ಆಗ್ತದೆ. ಫ್ರಮ್ ದ್ಯಾಟ್ ಆ್ಯಂಗಲ್ ಅಂಡರ್ಟೇಕ್ ಕಂಪ್ಯೂಟರೈಜೇಷನ್ ಇನ್ ದ ಸ್ಪೆಕ್ಟ್ಸ್. ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟಿನ ಸೆಂಟ್ರಲ್ ಗೌರ್ಮೆಂಟಿನ ಡ್ಯೂಟಿ ಮತ್ತು ಅದರ ಕಾರ್ಯವಾಗಿರ್ತದೆ, ಫಂಕ್ಷನ್. ಇನ್ ದಿಸ್ NFS ಆ್ಯಕ್ಟ್ ಪ್ರಕಾರ ಈ ಥರದಲ್ಲಿ ಅದನ್ನು ಡಿವೈಡ್ ಮಾಡಲಾಗ್ತದೆ. ಇನ್ನು ಸ್ಟೇಟ್ ಏನು ಮಾಡಬೇಕಾಗಿದೆ, ಲಿಫ್ಟ್ ಫುಡ್ ಗ್ರೈನ್ಸ್ ಫ್ರಾಮ್ ದಿ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡೌನ್ಸ್ ಆ್ಯಂಡ್ ಎನ್ಶ್ಯೂರ್ ದಿ ಇಂಟರ್ಸ್ಟೇಟ್ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಟು ಬೆನಿಫಿಷರೀಸ್. ರಾಜ್ಯ ಸರ್ಕಾರ ಏನು ಮಾಡ್ತದೆ ಅಂದರೆ, ಹೀಗೆ ಕೇಂದ್ರ ಸರ್ಕಾರದಿಂದ ಸ್ವೀಕಾರ ಮಾಡಿರ್ತಕ್ಕಂಥ ಅಥವಾ ಈಗಲೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಸ್ಟಾಕ್ ಮಾಡಿ ಇಂಥದನ್ನು ತಗೊಂಡೋಗಿ ಈ ಗೌರ್ಮೆಂಟ್ನವರು ಈ ಸ್ಟೇಟ್ ಗೌರ್ಮೆಂಟ್ನವರು ಅಂತಂದಾಗ ಹೋಗಿಬಿಟ್ಟು ಅದನ್ನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಆ ಗೋಡೌನ್ಸಲ್ಲಿದೆ, ಅದರ ಅಂಡರ್ ಬರ್ತಕ್ಕಂಥ ಗೋಡೌನ್ಸ್ನಲ್ಲಿ ಸ್ಟೋರ್ ಆಗಿರ್ತದೆ. ಅದನ್ನು ತರ್ತಕ್ಕಂಥ ಇಂಟರ್ಸ್ಟೇಟ್, ನಮ್ಮ ಸ್ಟೇಟಿಗೆ ಕರ್ನಾಟಕ ಆಂಧ್ರ ಅಥವಾ ಯಾವ ರಾಜ್ಯ ಆ ರಾಜ್ಯಕ್ಕೆ ತರ್ತಕ್ಕಂಥದ್ದು, ಜೊತೆಗೆ ಅದನ್ನು ಸ್ಟೋರೇಜ್ ಮಾಡಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಕೊಳ್ಬೇಕಾಗ್ತದೆ. ಈಗಾಗಲೇ ಹೇಳಿದಾಗ ಒಂದಷ್ಟು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ರಾಜ್ಯ ಸರ್ಕಾರ ಕೂಡ ಭರಿಸ್ಕೋಬೇಕಾಗ್ತದೆ. ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಕೊನೆಗೆ ಏನು ಮಾಡ್ತಕ್ಕಂಥದ್ದು ಅದನ್ನೇ ಬೆನಿಫಿಷರೀಸ್, ಜನರಿಗೆ ಯಾರ್ಯಾರು ಜನರು ಈಗಾಗಲೇ ಗುರುತಿಸ್ತಕ್ಕಂಥ ಕೆಲಸವನ್ನು 2 ಕ್ಯಾಟಗರಿಯಲ್ಲಿ ಮಾಡಿರ್ತದೆ, PHH ಮತ್ತು YL ಮಾಡಿರ್ತಾರೆ. ಸೊ ಅದನ್ನು ಅವರಿಗೆ ಯಾರಿಗೆ ಬೆನಿಫಿಷರೀಸ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಸ್ಟೇಟ್ ಗೌರ್ಮೆಂಟು ಮಾಡಬೇಕಾಗ್ತದೆ. ಐಡೆಂಟಿಫೈ ಆ್ಯಂಡ್ ಅಪ್ಡೇಟ್ ದ ಬೆನಿಫಿಷರೀಸ್ ಲೀಸ್ಟ್ ಆ್ಯಂಡ್ ಇಶ್ಯೂ ದ ರೇಷನ್ ಕಾರ್ಡ್ಸ್. ರೇಷನ್ ಕಾರ್ಡ್ ಕೊಡಬೇಕಾದ್ರೆ ಈ ಯಾರಿದ್ದಾರೆ ಬೆನಿಫಿಷರೀಸ್ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು, ಜೊತೆಗೆ ಅದನ್ನು ಅಪ್ಡೇಟ್ ಮಾಡ್ತಾ ಇರುವಂಥದ್ದು. ಚೇಂಜ್ ಆಗ್ತಾ ಇರ್ತದೆ. ಎಷ್ಟೋ ಸಂದರ್ಭ ಬಡವರು ಶ್ರೀಮಂತರು ಬಡವರು ಆಗ್ತಾರೆ. ಬೇರೆ ಬೇರೆ ಈಗ ಆಸ್ತಿಗಳನ್ನು ಖರೀದಿ ಮಾಡಿದಾಗ APLಗೆ ಹೋಗ್ತಾರೆ. ಕೆಲವು ಜನ ಆಸ್ತಿಯನ್ನು ಕಳ್ಕೊಂಡ್ರೆ BPLಗೆ ಬರಬಹುದು. ಸೊ ದಿಸ್ ಇಸ್ ದ ಥಿಂಗ್ಸ್ ದಟ್ ಹ್ಯಾಪನ್ಸ್. ಸೊ ಅದರಿಂದ ಜೊತೆಗೆ ಅಡಿಷನ್ ಆಗ್ತದೆ, ಕೆಲ ಡಿಲೀಷನ್ ಆಗ್ಬೋದು, ಅಲ್ಲಿರದೆ ಅವರು ಹೊತ್ತೋಗಿರ್ಬೋದು. ಎಲ್ಲ ಕೆಲಸವನ್ನು ಲೀಸ್ಟನ್ನು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕೆಲಸ ಆಗ್ತದೆ. ಯಾಕಂದರೆ ದೇ ಆರ್ ದಿ ಫಸ್ಟ್ ಒನ್ ದಟ್ ಈಸ್ ಅವೈಲೇಬಲ್ ಟು ದಿ ಲಾಸ್ಟ್ ಕಸ್ಟಮರ್ಸ್. ಸೊ ಅದರಿಂದ ಫ್ರಮ್ ದ್ಯಾಟ್ ಆ್ಯಂಗಲ್ ಡೆಫಿನೆಟ್ಲಿ this is what one very important thing that state government has to take, and establish institutional arrangements for grievances redressal and social audit and vigilance. ಇವಾಗ ಎಷ್ಟೋ ಸಂದರ್ಭದಲ್ಲಿ ನಾವು ಕೇಳ್ತೇವೆ, ಯಾರಿಗೆ ಅದು ಮುಟ್ಟಬೇಕಾಗಿತ್ತು ಮುಟ್ಟೋದೇ ಇಲ್ಲ, ಮಧ್ಯದಲ್ಲಿ ಚೀಲಗಳಾಗಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗ್ತದೆ, ಇದೆಲ್ಲ ಆಗೋದನ್ನು ನಾವು ಸಾಮಾನ್ಯವಾಗಿ ಕಾಣ್ಬೋದು. ಅಂದರೆ ಯಾರಿಗೆ ಅದು ಸೇರಬೇಕಾಗಿತ್ತೋ ಸೇರ್ತಕ್ಕಂಥ ಆಗ್ತಾ ಇರೋದಿಲ್ಲ. ಇನ್ ಸಚ್ ಕೇಸ್ government has to establish some arrangements, such systems that should first of all redressal the grievances, and ಅದನ್ನು ಸೋಷಿಯಲ್ ಆಡಿಟ್ ಮಾಡಬೇಕು. ಹೋಗಿ ಮುಟ್ಟಿದ ಜನರಿಗೆ ಇಲ್ವಾ, ಯಾಕಂದರೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮೋಸ್ಟ್ ಆಫ್ ದ ಟೈಮ್ ಒಂದ್ಸಲ ನಾವು ಕೊಟ್ಟರೆ ಅಲ್ಲಿ ಮುಗಿದೋಯ್ತು ನಮ್ಮ ಕೆಲಸ ಅಂತಕ್ಕಂಥ ಚಿಂತನೆಯಲ್ಲಿ ಇದ್ದರೆ ಆಗೋದಿಲ್ಲ. ಅದು ಮುಟ್ಟಿದೆಯಾ ಇಲ್ವಾ ಅಂತ ಸೋಷಿಯಲ್ ಆಡಿಟ್ ಆಗಬೇಕು. ಅದು ಯಾರಿಗೆ ಸಿಕ್ಕಿದೆ, ಎಷ್ಟು ಮಾತ್ರ ಸಿಕ್ಕಿದೆ, ಅದು ಉಪಯೋಗ ಆಗ್ತಾ ಇದೆಯಾ ಇಲ್ವಾ, ದಿಸ್ ಇಸ್ ದ ಮೋಸ್ಟ್. ಸೊ ಅದು ಸೋಷಿಯಲ್ ಆಡಿಟ್ ಆ್ಯಂಡ್ ವಿಜಿಲೆನ್ಸ್. ಆಗಾಗ ಅದನ್ನು ಸೂಪರ್ವೈಸನ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸ್ಟೇಟ್ ಗೌರ್ಮೆಂಟು ಮಾಡ್ಕೋಬೇಕಾಗ್ತದೆ. ಬಿಕಾಸ್ PDS ಸಿಸ್ಟಮ್ ಶುಡ್ ವರ್ಕ್ ಸ್ಮೂತ್ಲಿ, ದೆನ್ ಓನ್ಲಿ ಇಟ್ ವಿಲ್ ರೀಚ್ ಟು ದ ನೀಡಿ. ಯಾರದು ನಿಜವಾಗಿ ಪಡ್ಕೊಳ್ಳಿಕ್ಕೆ ಅರ್ಹರಿರ್ತಾರೆ ಅವರಿಗೆ ಮುಟ್ತದೆ. ಫ್ರಮ್ ದ್ಯಾಟ್ ಆ್ಯಂಗಲ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ಆಟ್. ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ಕಂಟ್ರಿ ಲೈಕ್ ಇಂಡಿಯಾ, ಇಟ್ಸ್ ಅ ವಾಸ್ಟ್ ಕಂಟ್ರಿ ವೇರ್ ಪೀಪಲ್ಸ್ ಮೇ ನಾಟ್ ಗೆಟ್ ದಿ ಬೆನಿಫಿಟ್ಸ್ ಆಫ್ ದಿ ಪಾಲಿಸೀಸ್. ನಾವು ನೋಡ್ತಾ ಇರ್ತೇವೆ ಹಲವಾರು ನೀತಿಗಳನ್ನು, ಒಳ್ಳೊಳ್ಳೆ ನೀತಿಗಳನ್ನು ಸರ್ಕಾರ ತಂದಿರ್ತದೆ. ಆ ನೀತಿಗಳ ಮೂಲಕ ಯಾವ ಪ್ರಯೋಜನಗಳು ಜನಸಾಮಾನ್ಯರಿಗೆ ಆಗಬೇಕು ಅದು ಆಗ್ತಾ ಇರೋದಿಲ್ಲ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದರ್ ಇಸ್ ನೋ ಪ್ರಾಪರ್ ವಿಜಿಲೆನ್ಸ್, ದರ್ ಇಸ್ ನೋ ಪ್ರಾಪರ್ ದಿಸ್ ಸೋಷಿಯಲ್ ಆಡಿಟ್. ಸೊ ಅದು ಆಗಬಾರ್ದು. ಎಷ್ಟೋ ಯೋಜನೆಗಳು ಏನಾಗ್ತವೆ ಅಂತಂದರೆ ಸರ್ಕಾರ ಬಹಳಷ್ಟು ಚಿಂತನೆಗಳನ್ನು ಮಾಡಿ, ಬಹಳಷ್ಟು ಅದ್ರ ಬಗ್ಗೆ ರಿಸರ್ಚ್ಗಳನ್ನು ಮಾಡಿ ಯೋಜನೆಗಳನ್ನು ಜಾರಿಗೆ ತಂದಿರ್ತದೆ. ಆದರೆ ಆ ಯೋಜನೆಯ ಬೆನಿಫಿಷರೀಸ್ ಯಾರಾಗಿರಬೇಕು ಅವರಿಗೆ ಅದು ದೊರಕ್ತಾ ಇರೋದಿಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್.
ಬಹುಶಃ ಭಾರತ ದೇಶ ಇವತ್ತಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗದೇ ಇರಲಿಕ್ಕೆ ಅದೊಂದು ಕಾರಣ ಅಂತ ನಾವು ಅಂದ್ಕೊಳ್ಬೇಕಾಗ್ತದೆ. ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ದೇಶ ಅತ್ಯಂತ ದೊಡ್ಡ ಪ್ರಮಾಣದ ಗ್ರಾಮೀಣ ಪ್ರದೇಶವನ್ನು ಏನು ಹೊಂದಿದೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕೂಡ ಅವೇರ್ನೆಸ್ಸಿನ ಕೊರತೆ ಇದೆ. ಆ್ಯಂಡ್ ದೇರ್ ಆರ್ ಪರ್ಸೆಂಟೇಜ್ ಆಫ್ ಪೀಪಲ್ ದೇ ಆರ್ ನಾಟ್ ಎಜುಕೇಟೆಡ್ ಆಲ್ಸೋ. ಕೃಷಿಕರಿದ್ದವರು ಎಜುಕೇಟೆಡ್ ಇರೋದಿಲ್ಲ, ಹೆಚ್ಚು ಜನ ಇರೋದಿಲ್ಲ ಅಂತಕ್ಕಂಥದ್ದಲ್ಲ, ತುಂಬ ಒಂದು ಪ್ರಮಾಣದಲ್ಲಿ ಇರೋದಿಲ್ಲ. ಇನ್ ಸಚ್ ಕೇಸ್ ದೇ ಮೇ ನಾಟ್ ಹ್ಯಾವ್ ನಾಲೆಜ್ ಆಫ್ ದೀಸ್ ಆಲ್ ಥಿಂಗ್ಸ್. ಹೀಗೆ ಎಲ್ಲ ಮಾಹಿತಿಗಳು ಅವರಿಗೆ ದೊರಕಿರೋದಿಲ್ಲ. ಈ ಮಾಹಿತಿಗಳು ದೊರಕಿರೋದಿಲ್ಲ, ಅದರ ಪ್ರಯೋಜನವೂ ಕೂಡ ಅವರಿಗೆ ದೊರಕಿರೋದಿಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಆ್ಯಂಡ್ ಅಲ್ಟಿಮೇಟ್ಲಿ ವಾಟ್ ಹ್ಯಾಪನ್ಸ್, ಆ ಯೋಜನೆಯ ಪ್ರಯೋಜನ ಆಗೋದಿಲ್ಲ, ಅಭಿವೃದ್ಧಿನೂ ಕೂಡ ಆಗೋದಿಲ್ಲ. ದೇರ್ ಇಸ್ ನೋ ಡೆವಲಪ್ಮೆಂಟ್ ಆ್ಯಸ್ ಸಚ್ ಆಲ್ಸೋ. ಸೊ ದಟ್ ಈಸ್ ವೈ ದಿ ಡೆವಲಪ್ಮೆಂಟ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಪ್ರಾಪರ್ ವಿಜಿಲೆನ್ಸ್ ಬೇಕು. ಅದನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ. ಆಲ್ ಸ್ಟೇಟ್ಸ್ ಹ್ಯಾವ್ ಜಾಯಿನ್ಡ್ ದಿ NFSA. ಅದನ್ನು ಜಾಯ್ನ್ ಆಗಿದ್ದಾರೆ. ಟುಡೇ ಇಟ್ ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಷಿಯಲ್ ಸೆಕ್ಯೂರಿಟಿ ಪ್ರೋಗ್ರಾಮ್ ಆ್ಯಂಡ್ ಮೇಕ್ಸ್ 8.1 million Indians legally eligible for subsidized food grains. The act gives legal right to approximately 67% of the population of India to receive food grains at a fixed price through PDS and has special provisions for pregnant women, lacting mothers and a few categories of children. ನಿಮಗೆ ಗೊತ್ತಿದೆ ಇದನ್ನು ಕೂಡ ಹೇಗೆ ಕೊಡ್ತಾರೆ ಅಂತಂದರೆ, ನೋಡಿ, ಒಂದು ಕಡೆಗೆ ಫುಡ್ ಗ್ರೈನ್ಸು ಅದು ಜನರಿಗೆ, ಯಾರಿಗೆ ಅತಿ ದೊಡ್ಡ 810 ಮಿಲಿಯನ್ನಷ್ಟು ಜನರು ಇಂಡಿಯಾದಲ್ಲಿ ಅದರ ಪ್ರಯೋಜನವನ್ನು ಪಡ್ಕೋತಾ ಇದ್ದಾರೆ. ಆ್ಯಂಡ್ ಇಟ್ ಕವರ್ಸ್ ಆಲ್ಮೋಸ್ಟ್ ಆಲ್ 67%. ಅಂದರೆ ಒಂದು 33% ಅದರ ಹೊರಗಡೆ ಇದ್ದಾರೆ, ಅಥವಾ 70% ಅದನ್ನು ಕೂಡ ಪರವಾಗಿರಲಿಲ್ಲ. ಬಟ್ 67% ಅಂತ ಇಟ್ಕೊಂಡ್ರು ಕೂಡ ಓನ್ಲಿ 33% ಆರ್ ನಾಟ್ ಕಮ್ ಅಂಡರ್ ದಿಸ್ category. Otherwise 67% are getting this benefit of this social security system, social security program. And PDS definitely, as I said earlier itself, it is going to take care of this whole thing. Because public distribution system, ultimately it is going to reach the people. And as special provisions for pregnant women ಗೆ ವಿಶೇಷವಾಗಿರ್ತಕ್ಕಂಥ ಆಹಾರ ಒದಗಿಸುವಂಥದ್ದು. ನೀವು ಇದನ್ನು ಅಂಗನವಾಡಿ ಮೂಲಕ ಕೊಡಿಸ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಸೊ ದೇ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್, ದಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಥ್ರೂ ದಿ ಅಂಗನವಾಡಿ. ತುಂಬ ಉತ್ತಮವಾಗಿರ್ತಕ್ಕಂಥ ಫುಡ್ಡನ್ನು ಅವರಿಗೆ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಯಾರು ಬಿಲೋ ಪಾವರ್ಟಿ ಲೈನ್ ಇರ್ತಾರೆ ಅಂಥವರಿಗೆ ಕೊಂಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಇನ್ ಸಚ್ ಕೇಸ್ ದಿಸ್ ಪರ್ಟಿಕ್ಯುಲರ್ PDS system through this social security measure, in other words food security measure, National Food Security Act, which is going to give you this all opportunities. ಲ್ಯಾಕ್ಟಾಕ್ಟಿಂಗ್ ಮದರ್ ಕೂಡ ಕೊಡ್ತಾರೆ, ಅಂದರೆ ಹಾಲು ಉಣಿಸ್ತಕ್ಕಂಥ ಮದರ್ಸ್ ಯಾರು ಇರ್ತಾರೆ ಅವರಿಗೂ ಕೂಡ ಇದು ವ್ಯವಸ್ಥೆ ಇದೆ. ಅವರಿಗೆ ಒಳ್ಳೆಯ ಫುಡ್ಡನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ. ಆ್ಯಂಡ್ ಫ್ಯೂ ಕ್ಯಾಟಗರೀಸ್ ಆಫ್ ಚಿಲ್ಡ್ರನ್, ಕೆಲ ಮಕ್ಕಳಿಗೆ ಅಗತ್ಯವಾಗಿ ಫುಡ್ ದಿಸ್ ಏನು ಹೇಳ್ತೀರಾ ನ್ಯೂಟ್ರೆಂಟ್ ಫುಡ್ಸ್ ಬೇಕಾಗ್ತದೆ. ಸೊ ಇನ್ ಸಚ್ ಕೇಸ್ ಅವರಿಗೆ ಕ್ಯಾಲೋರಿ ಎಷ್ಟು ಬೇಕೋ ಸಿಗ್ತಾ ಇರೋದಿಲ್ಲ. ಇನ್ ಸಚ್ ಕೇಸ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಪ್ರೊವೈಡ್, ಆಫ್ ಕೋರ್ಸ್, ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಇಸ್ ಡಿಸ್ಟ್ರಿಬ್ಯೂಟ್. ದಿಸ್ ಇಸ್ ಸಿಸ್ಟಮ್ ದಟ್ ಈಸ್ ದೇರ್ ಇನ್ ಇಂಡಿಯನ್ ಕಾಂಟೆಕ್ಸ್ಟ್. ಸೊ ಅದರಿಂದ ಇದು ತುಂಬ ಮಹತ್ವಪೂರ್ಣವಾದಂಥ ಇದನ್ನು ನಾವು ಕಾಣಬಹುದು. ಇದಾದ ನಂತರ ಮೇಜರ್ ಇಶ್ಯೂಸ್ ಇನ್ ಅಚೀವಿಂಗ್ ಫುಡ್ ಸೆಕ್ಯೂರಿಟಿ. ಹಾಗಿದ್ರೆ ನಾವು ಈಗಾಗಲೇ 100% ಸಾಧನೆಯನ್ನು ಮಾಡಿಬಿಟ್ಟಿದ್ದೀವ ಅಂತ ಅಂತಕ್ಕಂಥ ಕೇಳಿದರೆ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ದೆರ್ ಆರ್ ಸಮ್ ಇಶ್ಯೂಸ್ ದಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ಅದನ್ನು ನಾವು ಹೆಚ್ಚು ಗಮನ ಕೊಟ್ಟು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ವಿಚ್ ಆರ್ ದೋಸ್ ಇಶ್ಯೂ ವಿಲ್ ಡಿಸ್ಕಸ್ ನಾವು ಒನ್ ಆಫ್ಟರ್ ಅನದರ್. ಪ್ರೈಸ್ ರೈಸ್ ಇಶ್ಯೂ ಏನಾಗ್ತಾ ಇದೆ ಅಂತಂದರೆ, ಮಾರುಕಟ್ಟೆಯಲ್ಲಿಯೂ ಈ ಥರದ ಸಮಸ್ಯೆಗಳಿದೆ. ಜೊತೆಗೆ ಈ PDS ಸಿಸ್ಟಮ್ನಲ್ಲೂ ಸಾಮಾನ್ಯವಾಗಿ ಇಂಥದ್ದೊಂದು ಸಮಸ್ಯೆಯನ್ನು ನಾವು ಕಾಣಬಹುದು. ಕಂಟಿನ್ಯೂಸ್ ವೋಲ್ಟಾಲಿಟಿ ಇನ್ ಪ್ರೈಸ್ HRMS harms poor and undermines the food security and livelihood of most vulnerable. ಏನಾಗ್ತದೆ ಅಂದರೆ, ಪ್ರೈಸ್ ವೋಲ್ಟಾಲಿಟಿ ಏನಾದರೂ ಸಿಸ್ಟಮ್ನಲ್ಲಿ ಬಂದಾಗ ಆಟೋಮೆಟಿಕಲಿ ದೇರ್ ವಿಲ್ ಬಿ ಪ್ರಾಬ್ಲಮ್. ಬಿಕಾಸ್ ಪ್ರೈಸ್ ರೈಸ್ ಆಗ್ತದೆ, ಪ್ರೈಸ್ ಇಳಿತದೆ, ಈ ಫ್ಲಕ್ಚುಯೇಷನ್ಸ್ ವಿಲ್ ಬಿಕಮ್ ವೆರಿ ಡೇಂಜರಸ್. ಸೊ ಪೂರ್ ಪೀಪಲ್ ಸ್ಪೆಂಡ್ 60 to 70% ಆಫ್ ದ ಇನ್ಕಮ್ ಆನ್ ಫುಡ್. ಏನಾಗ್ತಾ ಇದೆ ಅಂದರೆ, ನಮ್ಮ ದೇಶದ ಮಟ್ಟಿಗೆ ಇವತ್ತಿಗೂ ಕೂಡ 60% ಆದಾಯವನ್ನು ನೀವು ಸಾಮಾನ್ಯವಾಗಿ ಇವತ್ತು ನೋಡ್ಕೋಬೋದು. ಒಂದು ಫ್ಯಾಮಿಲಿಯ ಆದಾಯದ ಚಾರ್ಟನ್ನು, ಸ್ಪೆಂಡಿಂಗ್ ಚಾರ್ಟನ್ನು ತಗೊಂಡಾಗ ಅತಿ ಹೆಚ್ಚು ಹಣವನ್ನು ಅವರು ಆಹಾರದ ಮೇಲೆ ತೊಡಗಿಸ್ಕೊಂಡಿರ್ತಾರೆ. ಸೊ ಇಟ್ ಮೀನ್ಸ್ ದ್ಯಾಟ್
their conditions, they can't, if there is volatility in the price, it will be very, very difficult task to them. Rising food, community and oil prices have increased the general inflation and thus affects the morbidity, morality, cognitive abilities and growth. ಇದೆಲ್ಲವೂ ಕೂಡ ಏನಾಗ್ತಾ ಹೋಗ್ತದೆ, ಸಫರ್ ಆಗೋದನ್ನು, ಸಮಸ್ಯೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಯಾಕಂದರೆ ಮೊರಾಲಿಟಿ ಮೇಲೆ ಅಕಸ್ಮಾತಾಗಿ ನಾವು ಎಥಿಕಲಿ ವಿಲ್ ಬಿಕಮ್, ಯಾಕೆ ಬೆಲೆ ಏರ್ತಾ ಇದೆ ಅಂದರೆ ಬೇರೆ ಬೇರೆ ಆದಾಯ ನಮಗೆ ಸಾಕಾಗದ ಹಂತದಲ್ಲಿ ಬೇರೆ ಬೇರೆ ಡೈವೇಷನ್ ಆಗ್ತದೆ. ಕಾಗ್ನಿಟಿವ್ ಅಂದರೆ ನಮ್ಮ ಗ್ರಹಿಸಿಕೊಳ್ಳುವಂಥ ಶಕ್ತಿ, ಐ ಮೀನ್ ಮೆಂಟಲಿ ದಟ್ ಗ್ರೋತ್ ಆ್ಯಂಡ್ ಅದರ್ ಗ್ರೋತ್ ವಿಲ್ ಬಿಕಮ್ ಸ್ಟಾಗ್ನೇಟೆಡ್. ಸೊ ಇಟ್ ವಿಲ್ ಬಿ ಪ್ರಾಬ್ಲಮ್ ಫಾರ್ ದಿ ಸಿಸ್ಟಮ್. ಯಾಕಂದರೆ ಒಂದು ವರ್ಷ ಇಲ್ಲ ಅಂತಂದರೆ ಕೋವಿಡ್ನ ಒಂದು ವರ್ಷ ಮಕ್ಕಳಿಗೆ ಆಹಾರ ಇಲ್ಲ, ಅದರ್ವೈಸ್ ಆಲ್ಸೋ ಎಜುಕೇಷನ್ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಅವ್ರು ಒಂದು ವರ್ಷ ಬೇರೆಯವರಿಗಿಂತ ಹಿಂದೆ ಬೀಳ್ಬೇಕಂಥದ್ದು. ಅಂದರೆ ಸಾರ್ವಜನಿಕವಾಗಿ ಇರತಕ್ಕಂಥ ಪರಿಸ್ಥಿತಿ ಆದರೂ ಕೂಡ ಜಗತ್ತನ್ನು ಕನ್ಸಿಡರ್ ಮಾಡಿದಾಗ ನಾವು ಒಂದು ವರ್ಷ ಹಿಂದೆ ಬೀಳಬೇಕಾಗ್ತದೆ. ಜಗತ್ತಿನ ಎಲ್ಲ ಕಡೆಗೆ ಇದೇ ಥರ ಇದ್ದರೆ ಅದರ್ ಡಿಫ್ರೆಂಟ್ ಥಿಂಗ್ಸ್, ಬಟ್ ಇಟ್ಸ್ ನಾಟ್ ದ್ಯಾಟ್. ಸೊ ಈ ಥರದ ಪರಿಸ್ಥಿತಿಗಳೆಲ್ಲ ಆಗ್ತವೆ. ರೈಸಿಂಗ್ ಫುಡ್ ಪ್ರೈಸಸ್ ಅಫೆಕ್ಟ್ ಸೋಷಿಯಲ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ಸ್ ಆ್ಯಂಡ್ MDM, ಈ ಥರದಲ್ಲೂ ಕೂಡ ಕೆಲ ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ಸೊ ದಟ್ ಇಸ್ ವೈ ಫುಡ್ಡಿನ ಬೆಲೆಯಲ್ಲಿ ಏರಿಕೆ ಆದಾಗ, ನನಗಾಗಲೇ ಪ್ರಾರಂಭದಲ್ಲಿ ನಿನ್ನೆ ಫುಡ್ ಇನ್ಫ್ಲೇಷನ್ ಬಗ್ಗೆ ಹೇಳಿದೆ. ಬಿಕಾಸ್ ಆಫ್ ಫುಡ್ ಇನ್ಫ್ಲೇಷನ್ಸ್ ಸಮ್ಟೈಮ್ಸ್ ಈವನ್ ಗೌರ್ಮೆಂಟ್ ಹ್ಯಾಸ್ ಸ್ಟಾಪ್ಡ್ ಡೌನ್. ಫುಡ್ ಇನ್ಫ್ಲೇಷನಿಂದ ಹಲವಾರು ಸಂದರ್ಭದಲ್ಲಿ ಉಪ್ಪಿನ ಬೆಲೆ ಏರಿಕೆಯಿಂದ, ಈರುಳ್ಳಿ ಬೆಲೆ ಏರಿಕೆಯಿಂದ, ಹೀಗೆ ನಾನು ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ಬಿಕಾಸ್ ಆಫ್ ದ್ಯಾಟ್ ರೀಸನ್ಸ್ ಒಂದು ಸರ್ಕಾರವೇ ತನ್ನ ಅಧಿಕಾರವನ್ನು ಕಳೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ದೇಶದಲ್ಲಿ ಇವೆ. ಆದ್ದರಿಂದ ಈ ಫುಡ್ ಸೆಕ್ಯೂರಿಟಿ ಏನಿದೆ, ಅದಕ್ಕಾಗಿ ಹೇಳೋದು, ಯಾವುದೇ ವ್ಯಕ್ತಿ ಒಬ್ಬ ಪ್ರಾಣಿಯಿಂದ ಹಿಡಿದುಬಿಟ್ಟು ಒಬ್ಬ ಮನುಷ್ಯನವರೆಗಿನ ಎಲ್ಲ, ಮನುಷ್ಯನು ಕೂಡ ಪ್ರಾಣಿ ಆದರೂ ಕೂಡ ತಿಳುವಳಿಕೆ ಇರ್ತಕ್ಕಂಥ ಎಲ್ಲ ಸಸ್ಯಗಳಿಂದ ಹಿಡಿದು ಸರಿಯಾದಂಥ ಆಹಾರದ ವ್ಯವಸ್ಥೆ ಇದ್ದಾಗ ಮಾತ್ರ ಅದರ ಬೆಳವಣಿಗೆ, ಅದರ ಅಭಿವೃದ್ಧಿ, ಅದಕ್ಕೆ ಏನೋ ನಾವು ಅಂದುಕೊಳ್ತೇವೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಫ್ ಇಟ್ ಈಸ್ ನಾಟ್ ದೇರ್, ದೆನ್ ದೆರ್ ವಿಲ್ ನಾಟ್ ಬಿ ಸಚ್ ಟೈಪ್ ಆಫ್ ಗ್ರೋತ್ ಅಟ್ ಆಲ್. ಅದರಿಂದ ಫುಡ್ ಸೆಕ್ಯೂರಿಟಿ ಏನಿದೆಯಲ್ಲ, ಎಲ್ಲರಿಗೂ ಆಹಾರ ದೊರಕತಕ್ಕಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ, ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ನಾವು ಹೇಳ್ಕೋಬೇಕಾಗ್ತದೆ. ಸೊ ವಿಲ್ ಗೋ ಟು ದಿ ಅದರ್ ಇಶ್ಯೂಸ್. ಒಂದು ಪ್ರೈಸ್ ಏರಿಕೆ ಆಗ್ತಕ್ಕಂಥದ್ದಿದೆ ನಮ್ಮಲ್ಲಿ. ಎರಡನೇದು ಪ್ರೊಡಕ್ಷನ್ ಆ್ಯಂಡ್ ಎಗ್ರೇರಿಯನ್ ಇಶ್ಯೂಸ್. ಏನಾಗ್ತಾ ಇದೆ ನಮ್ಮಲ್ಲಿ ಅಂತಂದರೆ, ಸೆಕೆಂಡ್ ಪಾಯಿಂಟ್, ಪ್ರೊಡಕ್ಷನ್ ಆ್ಯಂಡ್ ಎಗ್ರೇರಿಯನ್ ಇಶ್ಯೂಸ್. ದೆರ್ ಆರ್ ನಂಬರ್ ಆಫ್ ಸಚ್ ಇಶ್ಯೂಸ್. ರೈಸ್ ಆದಮೇಲೆ ಫಾರ್ಮರ್ ಸುಸೈಡ್ಸ್ ಹ್ಯಾವ್ ಕಂಟಿನ್ಯೂಡ್ ಇನ್ಕ್ರೀಸ್ ಇನ್ ಸಮ್ ಸ್ಟೇಟ್ಸ್. ಇವತ್ತಿಯೂ ಕೂಡ ನಮ್ಮಲ್ಲಿ ಸಾಕಷ್ಟು ಜನ ಕೃಷಿಕರು ಏನು ಮಾಡ್ತದೆ, ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಇಟ್ ಈಸ್ ವೆರಿ ಬ್ಯಾಡ್. ಲಿಮಿಟೆಡ್ ಎಕ್ಸ್ಪೋಜರ್ ಆಫ್ ಡೊಮೆಸ್ಟಿಕ್ ಅಗ್ರಿಕಲ್ಚರ್ ಟು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಅದು ಇದೆ ನಮ್ಮಲ್ಲಿ. ಯಾಕಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳನ್ನು ನೋಡಿದಾಗ ನಮ್ಮ ಕಾಂಪಿಟೇಷನ್ಸ್ ಏನಾಗ್ತದೆ ಅದು ಆ ಮಟ್ಟದಲ್ಲಿ ಇಲ್ಲ. ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ಗೆ ನಾವು ಸರಿಸಮರಾಗಿಲ್ಲ. ಅಫ್ಕೋರ್ಸ್ ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಐ ಡೋಂಟ್ ಲೈಕ್ ಟು ಗೋ ಇನ್ ಡೀಟೇಲ್ ಅಬೌಟ್ ದ್ಯಾಟ್. ಬಟ್ ದಟ್ ಈಸ್ ಫಾರ್ಮರ್ ಸುಸೈಡ್ಸ್ ಹ್ಯಾವ್ ಕಂಟಿನ್ಯೂಡ್ ಆ್ಯಂಡ್ ಇನ್ಕ್ರೀಸ್ ಸಮ್ ಸ್ಟೇಟ್ಸ್. ಕೆಲವು ಸ್ಟೇಟ್ಗಳು ತುಂಬ ಅದು ಹೆವಿ ಇದೆ. ಆ್ಯಂಡ್ ಸ್ಟೀಪರ್ ಡಿಕ್ಲೈನ್ ಪರ್ ಕ್ಯಾಪಿಟಾ ಲ್ಯಾಂಡ್ ಅವೈಲೇಬಿಲಿಟಿ, ಶ್ರಿಂಕಿಂಗ್ ಆಫ್ ಫಾರ್ಮ್ ಸೈಟ್. ಯಾಕೆ ಇದಾಗ್ತಾ ಇದೆ? ಬಿಕಾಸ್ ಫ್ರೆಗ್ಮೆಂಟೇಷನ್ ಸಿಸ್ಟಮ್ ನಮ್ಮಲ್ಲಿ ಲಾ ಆಫ್ ಇನ್ಹೆರಿಟನ್ಸ್ ಇದೆ. ಸೊ ಬಿಕಾಸ್ ಆಫ್ ಲಾ ಆಫ್ ಇನ್ಹೆರಿಟನ್ಸ್ ನಮ್ಮಲ್ಲಿ ಸಾಮಾನ್ಯವಾಗಿ ಆಸ್ತಿಯನ್ನು ನಾವು ಪಿತ್ರಾರ್ಜಿತ ಅಂತ ಕರಿತೇವೆ. ತಂದೆ ತಾಯಿಗಳು ಏನು ಗಳಿಸ್ಕೊಂಡಿರ್ತಾರೆ ಆ ಆಸ್ತಿ ಮಕ್ಕಳಿಗೆ ಬರ್ತದೆ. ಸಾಮಾನ್ಯವಾಗಿ ಇಲ್ಲಿ ಏನಾಗ್ತಾ ಇದೆ ಇವಾಗ ಅಂತಂದರೆ, ಒಂದು ತಂದೆ ತಾಯಿಗಳಿಗೆ ಅಕಸ್ಮಾತಾಗಿ 4 ಜನ ಮಕ್ಕಳಿದ್ದಾರೆ ಅಂದರೆ 4 ಎಕರೆ ಅಷ್ಟು ಒಳ್ಳೆ ಕ್ವಾಲಿಟಿ ಜಮೀನಿತ್ತು ಅಂತ ತಿಳ್ಕೊಳ್ಳಿ. ಆಟೋಮೆಟಿಕಲಿ ಆವಾಗ 4 ಎಕರೆ ಒಂದೇ ಕಡೆಗೆ ಇದ್ದಾಗ ಅವರಿಗೆ ಆಹಾರ ಸಮಸ್ಯೆ ಆಗಲಿ ಅಥವಾ ಈ ಥರ ಯಾವ ಸಮಸ್ಯೆಗಳು ಬರುವುದಿಲ್ಲ. ದೇ ಮೇ ನಾಟ್ ಫೇಸ್, ಬಿಕಾಸ್ ಸಿಂಗಲ್ ಯೂನಿಟಲ್ಲಿ ಅಷ್ಟು ಆದಾಯ ಬರ್ತದೆ. ಮನೆಯ ಯಜಮಾನ ಅದನ್ನು ತೂಗಿಸ್ಕೊಂಡು ಹೋಗ್ತಾನೆ. ಬಟ್ ಆಫ್ಟರ್ ದಿ ಪೇರೆಂಟ್ಸ್ ಕಾಲ ಮುಗೀತು ಅಂತ ತಿಳ್ಕೊಳ್ಳೋಣ, ಆವಾಗ ಡೆಫಿನೆಟ್ಲಿ ದ ಸನ್ಸ್ ಆರ್ ಗೋಯಿಂಗ್ ಟು ಡಿವೈಡ್. ಬ್ಲಡ್ ರಿಲೇಷನ್ಸ್ ಇದ್ರೂ ಕೂಡ ಡಿವೈಡ್ ಆಗ್ತಾರೆ ಅಂತ ತಿಳ್ಕೊಂಡ್ರೆ ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬ ಮಹಿಳೆಯರು ಸೇರಿ 4 ಮಕ್ಕಳು ಅಂತಂದರೆ ಕೇವಲ ಇಲ್ಲಿ ಪುರುಷರಿಗೆ ಮಾತ್ರ ನಾನು ಹೇಳ್ತಾ ಇಲ್ಲ, ಮಹಿಳೆಯರು ಸೇರಿ 4 ಮಕ್ಕಳಿದ್ದಾರೆ. 4 ಮಕ್ಕಳಿಗೆ 1 ಎಕರೆ ಜಮೀನು ಬರ್ತದೆ ಅಂತ ತಿಳ್ಕೊಳ್ಳಿ. ಆಟೋಮೆಟಿಕಲಿ ದೇ ಹ್ಯಾವ್ ಟು ಹ್ಯಾವ್ 4 ಹೌಸ್, ಡಿಫ್ರೆಂಟ್ ಹೌಸಸ್ ಇನ್ ದೇರ್ ಡಿಫ್ರೆಂಟ್ 4 acres ಆಫ್ ಲ್ಯಾಂಡ್. ಮನೆಗಾಗಿ ಒಂದು 10 ಸೆಂಟ್ಸು ಹೋಗ್ಬಿಡ್ತದೆ. ಆ್ಯಂಡ್ ದನಗಳಿದ್ರೆ ದನಗಳಿಗೆ ಅಷ್ಟು ಹೋಗ್ತದೆ. ಸೊ ದೇ ಮೇ end up with somewhere else 45% of land, 25% of land is for their day-to-day use. ಆಟೋಮೆಟಿಕಲಿ ಒಂದು ಕುಟುಂಬಕ್ಕೆ ಸಾಕಾಗುವಷ್ಟು ಆದಾಯ ಸಿಗೋದಿಲ್ಲ ಆ್ಯಂಡ್ ಭೂಮಿ ತುಂಬ ಸಣ್ಣದಾಗ್ತಾ ಹೋಗ್ತದೆ. ಇಫ್ ಇಟ್ ಈಸ್ ನೆಕ್ಸ್ಟ್ ಸ್ಟೇಜಲ್ಲಿ ಮತ್ತೆ 2 ಜನ ಮಕ್ಕಳಿದ್ದಂದ್ರೆ ಇಟ್ ವಿಲ್ ಬಿಕಮ್ half acres. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಇಂಡಿಯನ್ ಕಾಂಟೆಕ್ಸ್ಟ್. ಸೊ ದೆರ್ ಈಸ್ ಹ್ಯೂಜ್
problem, the biggest problem, huge problem, I mean this fragmentations of the land that happens in Indian condition. Farming is becoming a non-viable activity. Scope for increase in net sown area is limited. ಈಗಾಗಲೇ ಹೇಳಿದಾಗ ಇಟ್ ಈಸ್ ನಾಟ್ ಅ ವಯಬಲ್, ಅಷ್ಟೊಂದು ಒಳ್ಳೆಯ ಪ್ರಾಸ್ಪೆಕ್ಟ್ಸನ್ನು ತೋರಿಸ್ತಾ ಇಲ್ಲ. ಯಾಕಂದರೆ ನೆಟ್ ಸೋನ್ ಏರಿಯಾ ಈಸ್ ಬಿಕಮಿಂಗ್ ಲಿಮಿಟೆಡ್ ಅಂದರೆ ಎಷ್ಟು ಬೇಕೋ ಅಷ್ಟು ಇಲ್ಲ. ಇವತ್ತು ನಾವು ಭೂಮಿಯನ್ನು ಇವತ್ತು ಅಫ್ಕೋರ್ಸ್ ನಮ್ಮ ಕರಾವಳಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬೇರೆಯೇ ಆಗಿರ್ತಕ್ಕಂಥ ಟೆಂಡೆನ್ಸಿನ ನಾವು ಕಾಣ್ಬೋದು. ಇಲ್ಲಿ ಜನ ಕೃಷಿಯನ್ನು ಮಾಡ್ತಾ ಇರಲಿಲ್ಲ, ಬ್ಯಾರನ್ ಲ್ಯಾಂಡ್ ಆಗಿ ಬಿಡ್ತಾಯಿದ್ರು. ಭೂಮಿ ಇದ್ರೂ ಕೂಡ ಅದನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಅಫ್ಕೋರ್ಸ್ ಇಲ್ಲಿ ಕೂಡ ಫ್ರಾಗ್ಮೆಂಟೇಷನ್ ಇಸ್ ವೆರಿ ಹೆವಿ ಇದೆ. ತುಂಬ ಸಣ್ಣ ಭೂಮಿಗಳಾಗಿ ಹೋಗಿರ್ತಕ್ಕಂಥ ನಾವು ಗಮನಿಸ್ಬೋದು. ಎನಿಹೌ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಇನ್ ಇಂಡಿಯಾ ಈಸ್, ನಮಗೆ ಎಷ್ಟು ಭೂಮಿ ಬೇಕು. ಇವಾಗ ಏನೋ ಕೋವಿಡ್ನಿಂದ ಹಿಂದೆ ಬಂದಿದ್ದಾರೆ, ಅದರ್ವೈಸ್ ದರ್ ಈಸ್ ಬಂದಿರೋದ ಕಾರಣ ದರ್ ಈಸ್ ಅ ಪ್ರಾಬ್ಲಮ್ ಆಫ್ ಲ್ಯಾಂಡ್, ಅಂದರೆ ಸಾಕಷ್ಟು ಲ್ಯಾಂಡ್ ಇಲ್ಲ ಅಂತ ಹೇಳ್ಕೋಬೋದು. ಸೊ ನೆಟ್ ಸೋನ್ ಏರಿಯಾ ಈಸ್ ಲಿಮಿಟೆಡ್. ಇನ್ಕ್ರೀಸ್ ಇನ್ ಲ್ಯಾಂಡ್ ಡಿಗ್ರೇಡೇಷನ್ ಇನ್ ದಿ ಫಾರ್ಮ್ ಆಫ್ ಡಿಪ್ಲೇಷನ್ಸ್ ಆಫ್ ಸಾಯಿಲ್ ಫರ್ಟಾಲಿಟಿ, ಇರೋಷನ್ ಆ್ಯಂಡ್ ವಾಟರ್ ಲಾಗಿಂಗ್, ಇದು ನಿರಂತರವಾಗಿ ನಮ್ಮಲ್ಲಿ ಆಗ್ತಕ್ಕ ಸಾಯಿಲ್ ಫರ್ಟಾಲಿಟಿ ಇದಾಗಿ ಹೋಗ್ತಾ ಇದೆ. ಅಂದರೆ ಅದರ ಹೆಚ್ಚು ಫರ್ಟಾಲಿಟಿ ಇಲ್ಲದೆ ಹೋಗ್ತಕ್ಕಂಥದ್ದನ್ನು ಕಾಣ್ಬೋದು. ಇರೋಷನ್ ಆಗ್ತಾ ಇದೆ, ಸಾಯಿಲ್ ಇರೋಷನ್ ನಿರಂತರವಾಗಿ ಆಗ್ತಾ ಇದೆ. ಆ್ಯಂಡ್ ವಾಟರ್ ಲಾಗಿಂಗ್, ನಮ್ಗೆ ಗೊತ್ತಿದ್ದ ಹಾಗೆ ಭೂಮಿಯಲ್ಲಿ ನೀರು ಬೇಕು, ಆದರೆ ಭೂಮಿ ನೀರು ನಿಂತಿರಬಾರ್ದು. ಇಫ್ ಇಟ್ ಈಸ್ ಲಾಗಿಂಗ್ ದೆನ್ ಆಟೋಮೆಟಿಕಲಿ ಇಟ್ ವಿಲ್ ದ ಫರ್ಟಾಲಿಟಿ ವಿಲ್ ಕಮ್ ಡೌನ್. ಫರ್ಟಾಲಿಟಿಯ ಸಮಸ್ಯೆ ತುಂಬ ಆಗ್ತಕ್ಕಂಥದ್ದು ನಾವು ಗುರುತಿಸಬಹುದು. ಆ್ಯಂಡ್ ಇನ್ ಅಡಿಷನ್ ಟು ದ್ಯಾಟ್ ಡಿಕ್ರೀಸ್ ಇನ್ ದಿ ಸರ್ಫೇಸ್ ಇರಿಗೇಷನ್ ಎಕ್ಸ್ಪ್ಯಾನ್ಷನ್ ರೇಟ್ ಆ್ಯಂಡ್ ಇನ್ ಗ್ರೌಂಡ್ ವಾಟರ್ ಟೇಬಲ್. ಇದು ಕೂಡ ಗ್ರೌಂಡ್ ವಾಟರ್ ಅಂತೂ ನಿರಂತರವಾಗಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಹಲವಾರು ಸರ್ವೆಗಳು ಹೇಳ್ತಾ ಇವೆ. ಎಲ್ಲ ಕಡೆಗೂ ಅದನ್ನೇ ಆಗ್ತಾ ಇದೆ. ಆ್ಯಂಡ್ ಆಟೋಮೆಟಿಕಲಿ ಗ್ರೌಂಡ್ ವಾಟರ್ ಇಲ್ಲ ಅಂದರೆ ಮೇಲಿನ ವಾಟರ್ ಏನು ನಾವು ಸರ್ಫೇಸ್ ವಾಟರ್ ಅಂತ ಕರಿತೇವೆ, ಭೂಮಿ ನದಿಗಳ ನೀರಿನ ಪ್ರಮಾಣವು ಕೂಡ ನಿರಂತರವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ದೆರ್ ಈಸ್ ಡಿಕ್ರೀಸ್ ಇನ್ ದಿ ಸರ್ಫೇಸ್ ಇರಿಗೇಷನ್ ಎಕ್ಸ್ಪ್ಯಾನ್ಷನ್ ರೇಟ್. ಸೊ because of all this production and agrarian issues will become the biggest one. Disparities in productivity across regions and crops, that is of course a common feature. ಎಲ್ಲ ಕಡೆಗೂ ಒಂದೇ ರೀತಿಯ ಪ್ರೊಡಕ್ಟಿವಿಟಿ ಇಲ್ಲದೆ ಹೋಗಿರ್ತಕ್ಕಂಥದ್ದು, ಅಂದರೆ ಉತ್ಪಾದನೆಗಳ ಅಂಶ ಇಲ್ಲದೆ ಹೋಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಣ್ತೇವೆ. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್ ಡಿಸ್ಪ್ಯಾರಿಟೀಸ್ ಇನ್ ಪ್ರೊಡಕ್ಷನ್ ಅಕ್ರಾಸ್ ರೀಜನ್ಸ್ ಆ್ಯಂಡ್ ಕ್ರಾಪ್ಸ್, ಬೇರೆ ಕ್ರಾಪ್ಗಳನ್ನು ಬೆಳೆದಾಗಲೂ ಕೂಡ ಅದೇ ಥರದ ಉದಾಹರಣೆಗಳು ನಮಗೆ ಸಿಗ್ತವೆ. ಬಿಟ್ವೀನ್ ರೈನ್ ಫೆಡ್ ಆ್ಯಂಡ್ ಇರಿಗೇಟೆಡ್ ಏರಿಯಾ, ಇಲ್ಲಿ ಎರಡು ಬ್ರಾಡಾಗಿ ಡಿವೈಡ್ ಮಾಡ್ತಕ್ಕಂಥದ್ದು. ಒಂದು ನಿರಂತರ ಮಳೆಯಿಂದ ಭೂಮಿಯನ್ನು ನಾವು ಬೆಳೀತಕ್ಕಂಥದ್ದು ಒಂದು, ಮತ್ತೊಂದು ಇರಿಗೇಟೆಡ್ ಏರಿಯಾ. ಯಾವುದನ್ನು ಇರಿಗೇಟೆಡ್ ಏರಿಯಾ ಕರಿತೇವೆ ಅಂತ ಈಗಾಗಲೇ ಇರಿಗೇಷನ್ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದ್ದೇನೆ. ಯಾವುದನ್ನು ಕೃಷಿಗಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತದೆ, ಡ್ಯಾಮ್ ಕಟ್ಟಿಯೋ ಅಥವಾ ಟ್ಯೂಬ್ವೆಲ್ ಮೂಲಕವೋ ಅಥವಾ ಈ ಥರ ಮೂಲಕ ನೀರನ್ನು ಅದಕ್ಕೆ ಮಾಡಲಾಗ್ತದೆ, ದಟ್ ಇಸ್ ಎ ಇರಿಗೇಟೆಡ್ ಏರಿಯಾ. ಸೊ ಅದರ ಪ್ರಮಾಣವು ಕೂಡ ಏನಾಗ್ತಾ ಇದೆ, ಬೇರೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್ ವಿ ಕ್ಯಾನ್ ಫೈಂಡ್ ಪ್ರಾಬ್ಲಮ್ಸ್. ಮೂರನೆಯದು ಕನ್ಸಂಪ್ಷನ್ ಇಶ್ಯೂಸ್. ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಕನ್ಸ್ಯೂಮಿಂಗ್ ಲೆಸ್ ದೆನ್ 1890 ಕ್ಯಾಲರಿ ಪರ್ ಡೇ ಆ್ಯಸ್ ಫುಡ್ ಇನ್ಸೆಕ್ಯೂರ್ ರಿಪೋರ್ಟ್ ಆನ್ ದಿ ಸ್ಟೇಟ್ಸ್ ಆಫ್ ಫುಡ್ ಸೆಕ್ಯೂರಿಟಿ ಇನ್ ರೂರಲ್ ಇಂಡಿಯಾ. ಏನು ಹೇಳ್ತದೆ ಅಂತಂದರೆ, ನಾವು 1890 ಕ್ಯಾಲರಿ ಕಿಂತ ಕಡಿಮೆ ಫುಡ್ಡನ್ನು ಅಕಸ್ಮಾತಾಗಿ ಉಪಯೋಗಿಸ್ತಾ ಇದ್ದರೆ ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಹೆಲ್ತ್ ಆಫ್ ದಿ ಪೀಪಲ್. 2008 ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅದರೊಳಗಡೆ ಮತ್ತು MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ಸ್ ಏನು ಹೇಳ್ತದೆ ಆ ವಿಷಯನ ಹೇಳ್ತಾ ಹೋಗ್ತದೆ. ನ್ಯೂಟ್ರಿಷನ್ ಅಬೌಟ್ ಚಿಲ್ಡ್ರನ್, ವುಮನ್ ವೆರಿ ಪುವರ್ ಹೇಳ್ತಾರೆ ಅವರು. ದ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಎಸ್ಟಿಮೇಟ್ಸ್ ಏನು ಹೇಳ್ತದೆ, 50% ಆಫ್ ದ ವರ್ಲ್ಡ್ಸ್ ಹಂಗ್ರಿ ಲೈವ್ ಇನ್ ಇಂಡಿಯಾ. ಅಂದರೆ ಜಾಗತಿಕ ಮಟ್ಟದಲ್ಲಿ 100 ಜನ ಅಕಸ್ಮಾತಾಗಿ ಹಂಗರಲ್ಲಿ ಇರ್ತಾ ಇದೆ. ಅಂದರೆ ಅಷ್ಟು ಈಗಾಗಲೇ ಹೇಳಿದಾಗೆ 1890% ಕ್ಯಾಲರಿಗಿಂತ ಕಡಿಮೆ ಪಡಿತಕ್ಕಂಥವ್ರು ಅಂತ ಇಟ್ಕೊಳ್ಳೋಣ. ಅವರ ಪರ್ಸೆಂಟೇಜಿನಲ್ಲಿ 100ರಲ್ಲಿ 50% ಭಾರತ ದೇಶದಲ್ಲಿ ಇದೆ ಅಂತಂದ್ಬಿಟ್ಟು ಅದು ವರ್ಲ್ಡ್ ಫುಡ್ ಪ್ರಾಡಕ್ಟ್ ಪ್ರೋಗ್ರಾಮ್ ಎಸ್ಟಿಮೇಟ್ಸ್ ಹೇಳ್ತಾ ಹೋಗ್ತದೆ. ಇಟ್ ಇಸ್ ರಿಯಲಿ ಅದರಲ್ಲಿ ಈಗಾಗಲೇ ಹೇಳಿದಾಗ ಅದಕ್ಕೆ MS ಸ್ವಾಮಿನಾಥನ್ ರಿಸರ್ಚ್ ಕೂಡ ಅದನ್ನು ಸಪೋರ್ಟ್ ಮಾಡ್ತಾ ಹೋಗ್ತದೆ, ಫೌಂಡೇಶನ್ಸ್ ಕೂಡ. ಸೊ ರಿಮೆಂಬರ್ ದ್ಯಾಟ್ ಇಟ್ ಇಸ್ ವೆರಿ ವೇ. ಆ್ಯಂಡ್ 1/3 ಆಫ್ ದಿ ನ್ಯೂ ಬೋರ್ನ್ ಸ್ಟಿಲ್ ವೆಯ್ಟ್ ಲೆಸ್ ದ್ಯಾನ್ 2.5 kg ಅಟ್ ಬರ್ತ್. ಏನಾಗ್ತಾ ಇದೆ ಅಂದರೆ ಸುಮಾರು 1/3 ಅಂದರೆ ಸುಮಾರು 33ರಿಂದ 35% ಅಂತ ಇಟ್ಕೊಳ್ಳೋಣ. ಅಷ್ಟು ಹೊಸದಾಗಿ ಹುಟ್ಟಿರ್ತಕ್ಕಂಥ ಮಗುಗಳ ವೆಯ್ಟ್ ಏನಿದೆ ಲೆಸ್ ದೆನ್ 2.5 kg ಅಟ್ ಬರ್ತ್. ಮಿನಿಮಮ್ ಇರಬೇಕದು 2.5 kgಗಿಂತ ಹೆಚ್ಚು ವೆಯ್ಟು ಒಂದು ಮಗು ಇರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ನಾಟ್ ಹ್ಯಾಪ್ನಿಂಗ್.
ಅದಕ್ಕಿಂತ ಕಡಿಮೆ ಇರುವುದನ್ನು ನಾವು ಕಾಣ್ತೇವೆ. ನಿಯರ್ಲಿ 9 ಔಟ್ ಆಫ್ 10 ಪ್ರೆಗ್ನೆಂಟ್ ವುಮೆನ್ ಆರ್ ಮಾಲ್ನರಿಶ್ಡ್ ಆ್ಯಂಡ್ ಎನೆಮಿಕ್ ಅಂತಂದರೆ ರಕ್ತ ನೀವು ನೋಡ್ತೀರಾ ಬೇರೆ ಬೇರೆ ರೀತಿಯ ಡೆಫಿಷಿಯನ್ಸಿ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ಸೊ ಮಾಲ್ನರಿಶ್ಡ್ ಅಂತಂದರೆ ಸರಿಯಾಗಿ ಅವರಿಗೆ ಆಹಾರ ಪದಾರ್ಥಗಳನ್ನು ಕೊಟ್ಟಿರೋದಿಲ್ಲ. ನೋಡಿ ಏನು 9 ಔಟ್ ಆಫ್ 10 ಪ್ರೋಗ್ರಾಮ್ಡ್ ವುಮೆನ್, ಮತ್ತು ಅಲ್ಲಿ 10ರಲ್ಲಿ 9 ಜನರಿಗೆ ಈ ಸಮಸ್ಯೆ ಇದೆ ಇಂಡಿಯಾದಲ್ಲಿ. ಇನ್ನೂ ಕೂಡ ಅದು ದೊಡ್ಡ ತಲೆನೋವಾಗಿ, ಯಾಕೆಂದರೆ ನಾವು ಇವತ್ತಿಗೂ ಕೂಡ ಒಂದು ಮಗುವನ್ನು ಪಡ್ಕೊಳ್ಳೋದು ಆಕ್ಸಿಡೆಂಟ್ ಅಂತ ಅಂದ್ಕೊಳ್ತೇವೆ, ಇನ್ಸಿಡೆಂಟ್ ಅಂತ ಅಂದ್ಕೊಳ್ತೇವೆ. ಇಟ್ ಈಸ್ ನಾಟ್ ಬೈ ಚಾನ್ಸ್ ಅಂತ ಅಂದ್ಕೊಳ್ಳೋದಿಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಮಗೆ ಮಗು ಆಗ್ತಾ ಇದೆ ಅಂದರೆ ಅದೊಂದು ನ್ಯಾಚುರಲ್ ಪ್ರಕ್ರಿಯೆ ಆಗಿ ಹೋಗ್ತದೆ ಅಂತ ಆ ಥರದಲ್ಲಿದ್ದೇವೆ ಬಿಟ್ಟರೆ ಅದು ಹೀಗೆ ಬದುಕಬೇಕು, ಹೀಗೆ ಹುಟ್ಟಬೇಕು ಅನ್ನೋದು ನಮ್ಮಲ್ಲಿ ತುಂಬ ಜನರಿಗೆ ಇಲ್ಲ ಇವತ್ತಿಗೂ ಕೂಡ. ಸೊ ದಟ್ ಈಸ್ ವಾಟ್ ನಿಯರ್ಲಿ 9 ಔಟ್ ಆಫ್ 10 ಪ್ರೆಗ್ನೆಂಟ್ ವುಮೆನ್ ಆರ್ ಮಾಲ್ನರಿಶ್ಡ್ ಆ್ಯಂಡ್ ಎನಾಮಿಕ್. ಆ್ಯಂಡ್ ಎನೆಮಿಕ್ ಇನ್ ಪ್ರೆಗ್ನೆಂಟ್ ವುಮೆನ್ ಕಾಸ್ 20% ಆಫ್ ಇನ್ಫೆಂಟ್ ಮಾರ್ಟಾಲಿಟಿ. ಈ ಥರ ಡೆಫಿಷಿಯನ್ಸಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ 20% ಆಫ್ ಮಕ್ಕಳು ಏನಾಗ್ತದೆ ಆಟೋಮೆಟಿಕಲಿ ಸಣ್ಣವರು ಇರಬೇಕಾದ್ರೆ ಮಾರ್ಟಾಲಿಟಿಗೆ ಸತ್ತೋಗ್ಬಿಟ್ಟಿರ್ತಾರೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಬಿಫೋರ್ ಇಂಡಿಯಾ. ಅಫ್ಕೋರ್ಸ್ ಇವಾಗ ಕಂಪ್ಯಾರಿಟಿವ್ಲಿ ಕಡಿಮೆ ಆಗ್ತಾ ಇದೆ, ಹೆಲ್ತ್ ವ್ಯವಸ್ಥೆಗಳು ಚೆನ್ನಾಗಿದೆ, ಫುಡ್ ವ್ಯವಸ್ಥೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ದೆರ್ ಈಸ್ ಸ್ಲೈಟ್ ಇನ್ಕ್ರೀಸ್ slight decrease in the infant mortality and increase in the survival rate. So due to low income, the rural poor people are unable to consume the adequate amount of cereals. That is what they can't able to do: meat, fish, egg, fruits and vegetables, etc. Of course, these are more expensive sources of energy which the rural poor people are unable to afford. ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂತಂದರೆ, ಇವಾಗ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರು ಕೂಡ ಎಷ್ಟು ಜನರ ಮನೆಯಲ್ಲಿ ನಾವು ಸರಿಯಾದಾಗಿ ಫುಡ್ ತಗೊಳ್ತೇವೆ, ಸರಿಯಾದ ವೆಜಿಟೇಬಲ್ ತಗೊಳ್ತೇವೆ, ಸರಿಯಾಗಿರ್ತಕ್ಕಂಥ ಫಿಶ್ ತಗೊಳ್ತೇವೆ, ಮೀಟ್ ತಗೊಳ್ತೇವೆ, ಮಿಲ್ಕ್ ತಗೊಳ್ತೇವೆ ಅಥವಾ ಸೀರಿಯಲ್ಸ್ ತಗೊಳ್ತೇವೆ ಅಂತ ಪ್ರಶ್ನೆ ಮಾಡಿದರೆ ಇನ್ನೂ ಕೂಡ ಇಂಡಿಯಾದ ಕಂಡೀಷನಲ್ಲಿ ಫುಡ್ ಅಂತಕ್ಕಂಥದ್ದು ಬಹುತೇಕ ಜನರಿಗೆ ಇದನ್ನು ನಾವು ಹೆಚ್ಚು ಪ್ರಾಸ್ಪರ್ ಆಗಿ ಬೆಳಿಬಹುದು ಅನ್ನೋದು ಕಲ್ಪನೆ ಇಲ್ಲ. Food only as little food that we are going to take, that is not up to our calories. ನಾವು ಹಣವನ್ನು ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೇವೆ, ಅದರ ಕ್ಯಾಲರಿ ಬಗ್ಗೆ ಆಗಲಿ, ಅದನ್ನು ಯಾವ ಥರ ಪ್ರಿಪ್ರೇಷನ್ ಮಾಡಿ ತಗೊಳ್ಬೇಕು, ಎಷ್ಟು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಆಗಲಿ ಇನ್ನೂ ನಮ್ಮಲ್ಲಿ ಕಲ್ಪನೆಗಳು ಬೆಳೆದಿಲ್ಲ. ಸೊ ಇದು ನಾವು ನೋಡ್ತೇವೆ, ನಮ್ಮ ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟವನ್ನು ಮಾಡಬೇಕು ಬಿಡಬೇಕು ಅನ್ನೋ ರೀತಿಯಲ್ಲಿ ಇರ್ತಾರೆ. ಒಟ್ಟಾರೆ ಅದನ್ನು ಪರ್ಸ್ಯೂ ಮಾಡಿಬಿಟ್ರೆ ನಾವು ಮುಗೀತು ಆ ದಿವಸವನ್ನು ಅಂತಕ್ಕಂಥ ರೀತಿಯಲ್ಲಿ ಬದುಕ್ತೇವೆ. ಸೊ ಇಟ್ ಈಸ್ ನಾಟ್ ದ ಗುಡ್ ಥಿಂಗ್ಸ್. ಈಗ ಅಮೇರಿಕಾದಲ್ಲೋ ಅಥವಾ ಬೇರೆ ದೇಶಗಳಲ್ಲಿ ಕೆಲಸಗಳನ್ನು ಅವ್ರು ಮಾಡ್ತಾರೆ ಅಂದರೆ ಹಾಗೆ ಫುಡ್ಡನ್ನು ತಗೊಳ್ತಾರೆ. ಸೊ ಕ್ಯಾಲರಿ ಫುಡ್ ಆ್ಯಂಡ್ ಇಟ್ ವಿಲ್ ಬಿ ಬರ್ನ್, ದೇ ವಿಲ್ ವರ್ಕ್ ಹಾರ್ಡ್. ಯಾವಾಗಲೂ ಅಷ್ಟೇ ನಮ್ಮಲ್ಲಿ ಒಳ್ಳೆಯ ಫುಡ್ ಇಲ್ಲದೆ ಹೋದರೆ ನಮ್ಮ ಬ್ರೈನ್ ಕೂಡ ವರ್ಕ್ ಮಾಡಲ್ಲ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ನಾಟ್ ಅವೇರ್ ಅಬೌಟ್ ಇಟ್. ಇದನ್ನು ಯೋಚನೆ ಮಾಡಲ್ಲ. ಅಗೇನ್ ನಮ್ಮಲ್ಲಿ ಇನ್ಕಮ್ ಕಡಿಮೆ ಇರೋದ್ರಿಂದ ನ್ಯೂಟ್ರಿಯೆಂಟ್ಸ್ ಫುಡ್ಡನ್ನು ತಗೊಳ್ಳಿಕ್ಕೆ ನಾವು ಮುಂದಾಗೋದಿಲ್ಲ. ಬಿಕಾಸ್ ವಿ ವಿಲ್ ಕಾನ್ಸಂಟ್ರೇಟ್ ಸಮ್ ಅದರ್ ಥಿಂಗ್ಸ್ ಆ್ಯಂಡ್ ದಟ್ ವಿಲ್ ಡಿವಿಯೇಟ್. ನಾವು ಯಾಕೆ ಇದನ್ನು ಸ್ವಲ್ಪ ಎಂಪಸೈಸ್ ಮಾಡಿ ಹೇಳಬೇಕು ಅಂದರೆ, ನಾವು ಅನಗತ್ಯವಾಗಿ ಕೆಲ ಸಮಾರಂಭಗಳನ್ನು ಮಾಡ್ತೇವೆ. ಟು ಪಾಲ್ಸ್ ಪ್ರೆಸ್ಟೀಜ್ ಅಂತ ನಾವು ಕರೆಯೋಣ. ಅಗತ್ಯ ಇರೋದಿಲ್ಲ, ಆದ್ರೂ ಮಾಡ್ತೇವೆ. ಸೊ ಇದರಿಂದ ಏನಾಗ್ತದೆ ಅಂದರೆ ಅದನ್ನು ಭರಿಸಿಕೊಳ್ಳಿಕ್ಕೆ ನಾನು ಲೋನಲ್ಲಿ ಇಂಟ್ರೆಸ್ಟ್ ಅಂತ ಬದುಕ್ತಾ ಇರ್ತೇನೆ ಬಿಟ್ಟರೆ ಐ ಡೋಂಟ್ ಹ್ಯಾವ್ ಮನಿ ಫಾರ್ ಪರ್ಚೇಸ್ ಸಮ್ ಗುಡ್ಸ್. ಸೊ ಒಳ್ಳೆಯ ಆಹಾರ ತಗೋಬೇಕು, ಒಳ್ಳೆಯದಾಗಿ ಬದುಕಬೇಕು ಅಂದರೆ ನನ್ನ ಹತ್ರ ಏನಿರಲ್ಲ, ಆದಾಯ ಇರಲ್ಲ. ಸೊ ದಿಸ್ ಇಸ್ ದಿ ಅನದರ್ ಇಶ್ಯೂ. ಸೊ adequate income earners also suffer from malnutrition due to lack of awareness about nutritious food. ಈಗಾಗಲೇ ನಾನು ಹೇಳಿದೆ, ನಾವು ಫುಡ್ ಬಗ್ಗೆ ಯಾರೂ ಕೂಡ ಹೆಚ್ಚಿನ ಗಮನವನ್ನು ಕೊಡಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ದಟ್ ವಿ ಕ್ಯಾನ್ ಫೇಸ್ ಇನ್ ಇಂಡಿಯಾ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಅ ಡಿಸ್ಟ್ರಿಬ್ಯೂಷನ್ ಇಶ್ಯೂ. ಇದು ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದಿಲ್ಲ, ಡಿಸ್ಟ್ರಿಬ್ಯೂಷನ್ ಇಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ದರ್ ಈಸ್ ಮಾಲ್ ಪ್ರಾಕ್ಟೀಸಸ್ ಇನ್ ದಿ ಡಿಸ್ಟ್ರಿಬ್ಯೂಷನ್. ದ PDS provides essential consumer goods at a cheap and subsidized prices to the consumer. For targeting better the BPL people, the TPTDS, Target People Public Distribution System, divides the entire population into BPL and APL categories. ಇದೆಲ್ಲವನ್ನೂ ಮಾಡ್ತದೆ. The distribution of food grains, mainly wheat and rice, is governed by the scale of allocation and its uptake by the beneficiaries. ಇದು ನಡೀತಾ ಇದೆಯಾ? The uptake of food grains, TPDS and welfare schemes of the government of India has grown up. Allocation of food grains for the BPL and AAY categories are made at 35 kg per family per month for all accepted 6.5 crore BPL including 2.43 crore AAY families. ಇದು ಇರತಕ್ಕಂಥದ್ದು.
The allocation for the APL category has been increased from 10 kg to 15 kg for family per month from August 2010 for 6 months. ಇಲ್ಲೊಂದು ವಿಷಯಗಳನ್ನು ನಾನು ಗಮನದಲ್ಲಿ ತರಬೇಕು. ನೀವೆಲ್ಲ ಬಹುಶಃ ಎಷ್ಟು ಜನ ನೀವು PDS ಸಿಸ್ಟಮ್ ಮೂಲಕ ಅಕ್ಕಿಯನ್ನು ಇದನ್ನು ತಗೋತೀರಿ ನನಗೆ ಗೊತ್ತಿಲ್ಲ. ಇಲ್ಲಿ ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ NFFS ಪ್ರಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಏನಾಗ್ತಾ ಇದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಕ್ಕಂಥದ್ದು ರಾಜ್ಯ ಗೌರ್ಮೆಂಟು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಜೊತೆಗೆ ಏನಾಗ್ತಾ ಇದೆ ಅಂದರೆ ನಮಗೆ ಒಂದು ಹಂತದಲ್ಲಿ 0 ರೂಪಾಯಿಯಲ್ಲಿ ಅಥವಾ 1 ರೂಪಾಯಿಯಲ್ಲಿ ಹೀಗೆ ಹೆಚ್ಚು ಸರ್ಕಾರ ಕೇಂದ್ರ ಸರ್ಕಾರ ಒಂದು ಲಿಮಿಟ್ ಮಾಡಿ ಅಷ್ಟು ಅಕ್ಕಿಗಳನ್ನು ಸಪ್ಲೈ ಮಾಡ್ತದೆ. ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಬೇಕಿದ್ದರೆ ಅಂದರೆ ಮಾಡ್ಕೊಳ್ಳೋದಿದ್ರೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದಷ್ಟು ಕೊಡುಗೆಯನ್ನು ಕೊಡ್ತದೆ. So majority portion coming from the central government and part will be distributed by the state government. ಕೆಲವೊಮ್ಮೆ ಫ್ರೀಯಾಗಿ ಕೊಡಲಿಕ್ಕೆ ಆಗ್ತದೆ ಅಂತಂದರೆ ಇಟ್ ಈಸ್ ಗಿವನ್ ಆನ್ ದಿ ಬೇಸಿಸ್ ಆಫ್ ದಿ ಸಣ್ಣ ಪ್ರಮಾಣದ ಕಾಸ್ಟ್ ಏನಿದೆ ಆ ಕಾಸ್ಟನ್ನು ಸ್ಟೇಟ್ ಗೌರ್ಮೆಂಟ್ ಬರೆಸ್ಕೊಂಡ್ರೆ ಫ್ರೀಯಾಗಿ ಕೊಡ್ಬೋದು. ದಟ್ ಈಸ್ ವಾಟ್ ಹ್ಯಾಪನಿಂಗ್. ಅದರಿಂದ ನಮಗೆ ಇಲ್ಲಿ ಕಾಣ್ತಕ್ಕಂಥ ಏನು ರೇಟ್ ಇದೆ ಯಥಾವತ್ತಾಗಿ ನಮಗೂ ಅದು ಅನುಭವ ಆಗ್ತಾ ಇದೆಯಾ ಅಂತ ಕೇಳ್ಕೊಂಡ್ರೆ ಕೆಲವೊಮ್ಮೆ ಆಗೋದಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರದ ಒಂದು ಇಂಟರ್ವೆನ್ಸ್ ಇದೆ. ಸೊ ಅದರಿಂದ ಅದು ಚೇಂಜ್ ಆಗಲಿಕ್ಕೆ ಸಾಧ್ಯತೆ ಇದೆ. ದ ಲೊಕೇಶನ್ ಫಾರ್ ದಿ APL ಕ್ಯಾಟಗರಿ ಹ್ಯಾಸ್ ಬೀನ್ ಇನ್ಕ್ರೀಸ್ ಫ್ರಮ್ 10 kg to 15 kg ಪರ್ ಫ್ಯಾಮಿಲಿ ಪರ್ ಮಂತ್. ಹೀಗೆ ಇದೆಯಲ್ಲೋ ಗೊತ್ತಿರಲಿಕ್ಕಿಲ್ಲ. APL ಜಾಸ್ತಿನೂ ಕೊಡ್ಬೋದು ಇದೆ, ಯಾಕಂದರೆ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಕೆಲವೊಮ್ಮೆ 10 kg, ಕೆಲವೊಮ್ಮೆ 5 kg, ಕೆಲವೊಮ್ಮೆ 25 kg ಎಲ್ಲ ಕೊಟ್ಟಿರ್ತಕ್ಕಂಥದ್ದಿದೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಸ್ಟಾಕ್ ಆಫ್ ದಿ ಫುಡ್ ಪ್ರೊಬೆಬಲಿ. ಪರ್ ಕ್ಯಾಪಿಟಾ ಅವೈಲಬಿಲಿಟಿ ಆಫ್ ಫುಡ್ ಗ್ರೈನ್ಸ್ ಹ್ಯಾಸ್ ಡಿಕ್ರೀಸ್. ಡೈರೆಕ್ಟರ್ ಆಫ್ ಎಕಾನಮಿಕ್ಸ್ ಆ್ಯಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಕಾರ್ಪೊರೇಷನ್ಸ್ ಹೇಳೋ ಪ್ರಕಾರ ಏನಾಗ್ತಾ ಇದೆ, ಪರ್ ಕ್ಯಾಪಿಟಾ ಅವೈಲಬಿಲಿಟಿ ಆಫ್ ಫುಡ್ ಗ್ರೈನ್ಸ್ ಕಡಿಮೆ ಆಗ್ತಾ ಇದೆ. ಒಬ್ಬ ವ್ಯಕ್ತಿಗೆ ಸಿಗ್ತಕ್ಕಂಥ ಫುಡ್ ಕಡಿಮೆ ಆಗ್ತದೆ. 1991 to 186.2 kg ಪರ್ ಇಯರ್ ಇತ್ತದು. 2000ರಲ್ಲಿ 165.9 kg ಪರ್ ಇಯರ್ಗೆ ಬಂದಿದೆ. ಅಂದರೆ ನೆನಪಿಟ್ಟುಕೊಳ್ಳಿ, ವಾಟ್ ಈಸ್ ದ ಚೇಂಜಸ್ ದಟ್ ಹ್ಯಾಪಂಡ್ ಅಂತ. 186.2 kg ಇರ್ತಕ್ಕಂಥದ್ದು 2000ರಲ್ಲಿ 165.9 kg and in 2009 it has decreased further to 162.1 kg per yearಗೆ ಬಂದು ನಿಂತಿದೆ. ಇವಾಗ ಅದು ಇನ್ನೂ ಕೂಡ ಫರ್ದರ್ ಕೆಳಗಡೆ ಬಂದಿರ್ಬೋದು. ದ ಗೌರ್ಮೆಂಟ್ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ ದ ಫುಡ್ ಸಬ್ಸಿಡಿ ಇನ್ ದಿ ಲಾಸ್ಟ್ ಫ್ಯೂ ಇಯರ್ಸ್. ಅದಷ್ಟು ಮಾಡಿದರೂ ಕೂಡ ಈ ಫುಡ್ ಸೆಕ್ಯೂರಿಟಿಯನ್ನು ಸರ್ಕಾರ ನಿರಂತರವಾಗಿ ಏನು ಮಾಡ್ತಾ ಇದೆ, ಹೆಚ್ಚು ಮಾಡ್ತಾ ಇದೆ, ಆದರೂ ಆಗ್ತಾ ಇದೆ. ನೆಕ್ಸ್ಟ್ ಒನ್ ಇಸ್ ಕ್ಲೈಮೇಟ್ ಚೇಂಜ್. Climate change major threat to Indian agriculture. The global warming leads to unfavorable temperature. 1 degree Celsius rise in temperature reduce the production of wheat and rice and may create vector-borne disease to crop unfavorable temperature. This may lead to lower fertility, ultimately rainfall and low productivity. ಇದು ಆಗ್ತದೆ. So remember that this is the most important things. ಅದನ್ನು ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥ ಇದೆ. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ, ಇಟ್ಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ದಿ ಪ್ರೊಡಕ್ಟಿವಿಟಿಗೆ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತಾ ಇದೆ. ಇದು ಕೂಡ ನಮ್ಮ ಫುಡ್ ಇಶ್ಯೂನಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಸಮ್ ಅದರ್ ಇಶ್ಯೂಸ್, ಫುಡ್ ವೇಸ್ಟೇಜ್, ಸ್ಪೆಂಡಿಂಗ್ ಹ್ಯೂಜ್ ಮನಿ ಇನ್ ಮ್ಯಾರೇಜ್ ಸೆರೆಮನಿ. ಇದನ್ನು ನಾನು ಆಗಲೇ ಹೇಳಿದೆ. ಅದರ್ ಫಂಕ್ಷನ್ ಇಟ್ ಈಸ್ ಅಬೌಟ್ 15%. ನೋಡಿ, ಇದು ಏನಾಗ್ತಾ ಇದೆ ಅಂದರೆ, ಒಂದು ಮದುವೆ ಮಾಡ್ತೇವೆ, ಆ ಮದುವೆಯಲ್ಲಿ ಬಹಳಷ್ಟು ಫುಡ್ಡನ್ನು ನಾವು ಮಾಡಿ ಚೆಲ್ತೇವೆ. ದಿಸ್ ಇಸ್ ರಿಯಲಿ ಬ್ಯಾಡ್ ಥಿಂಗ್ಸ್. ಎಷ್ಟು ಜನ ನಾವು ಇದನ್ನು ಓತನ ತಗೊಳ್ತೇವೆ, ನನ್ನ ಒಂದು ಮ್ಯಾರೇಜು ಸಣ್ಣದಾಗಿ ಆಗಬೇಕು ಅಂತ. ನೆವರ್ ವಿ ಗೋನ್ ಟು ಡೂ. ತಂದೆ ತಾಯಿಗಳಿಗೂ ಕೂಡ ನಾವು ಏನು ಮಾಡ್ತೇವೆ, ವಿ ಕಂಪೇರ್ ವಿತ್ ರಿಲೇಟಿವ್ಸ್, ವಿ ಕಂಪೇರ್ ವಿತ್ ನೇಬರ್ಸ್. ಇದು ಆಗ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ, ಕಾರಣದ ಕಾರಣಕ್ಕೆ ಫುಡ್ಡನ್ನು ವೇಸ್ಟ್ ಮಾಡ್ತೇವೆ. there is no need of it, but we are doing like lot of things. ಇದರ ಹಿನ್ನೆಲೆಯಲ್ಲಿ ನಮ್ಮದೇ ಮನೆಯಲ್ಲಿ ನಾವು ಇನ್ನೂ 2-3 ವರ್ಷಗಳ ಕಾಲ ಅಥವಾ 5 ವರ್ಷಗಳ ಕಾಲ ಒಂದು ನ್ಯೂಟ್ರಿಯೆಂಟ್ ಫುಡ್ಡನ್ನು ಏನು ಪಡ್ಕೊಳ್ಳಿಕ್ಕೆ ಆಗ್ತಿತ್ತೋ ಅದನ್ನು ಪಡ್ಕೊಳ್ಳೋದು ಬಿಟ್ಬಿಟ್ಟು ನಾವು ವೇಸ್ಟ್ ಮಾಡ್ತೇವೆ. ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸೊ ಡಿಫ್ರೆಂಟ್ ಟೈಪ್ ಆಫ್ ಸೆರೆಮನೀಸ್, ಅದರಲ್ಲಿ ಮ್ಯಾರೇಜ್ ಸೆರೆಮನಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಭಾರತ ದೇಶದಲ್ಲಿ ಏನು ಮಾಡ್ತಾರೆ, ನಾವು ಕೇಳ್ಬೋದು, ಇಮಿಡಿಯೇಟಾಗಿ ಕೇಳ್ತಾರೆ, ನಾವು ಯಾವುದಾದ್ರೂ ನೀವು ಯಾಕೆ ಇಷ್ಟು ಖರ್ಚು ಮಾಡಿದ್ರೆ ಜೀವನದಲ್ಲಿ ಆಗಿದ್ರೆ ಮತ್ತೇನಿದೆ. ದಟ್ ಈಸ್ ದ ಓನ್ಲಿ ಥಿಂಗ್ಸ್. ಮ್ಯಾರೇಜನ್ನು ಒಂದು ಗ್ರ್ಯಾಂಡ್ ಮಾಡೋದೇ ನಮ್ಮ ದೇಶದ ಮಟ್ಟಿಗೆ, ಅಥವಾ ಇನ್ಯಾವುದೇ ಸೆರೆಮನಿಯನ್ನು ನಾವು ಬೇರೆಯವರಿಗಿಂತ ಗ್ರ್ಯಾಂಡಾಗಿ ಮಾಡಿದ್ದೇವೆ ಅನ್ನೋದೇ ನನ್ನ ಉದ್ದೇಶ ಇರ್ತದೆ. ದಟ್ ಈಸ್ ಅ ಆಬ್ಜೆಕ್ಟಿವ್. ದಟ್ ವಿಲ್ ಮ್ಯಾರೇಜ್ ಆಗಿಬಿಟ್ರೆ ಅಲ್ಲಿಗೆ ನಾವು ಖುಷಿ ಒಂದು 4 ದಿವಸ ನಾವು ತಿರ್ಕೊಂಡಿರ್ತೇವೆ, ನಾನು ಹಾಗೆ ಮಾಡಿದ್ದೇನೆ. ಬಟ್ ಯಾರೂ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟಿರೋದಿಲ್ಲ. ನಾವು ಯಾರ್ದೋ ಅನಗತ್ಯ ಫಾಲ್ಸ್ ಪ್ರೆಸ್ಟೀಜ್ ಅಂತ ಹೇಳಿದ್ನಲ್ಲ, ಯಾರನ್ನೋ ತೃಪ್ತಿಪಡಿಸ್ತಾ ಇದ್ದೇವೆ ಅಂತಕ್ಕಂಥದ್ದು, ಅದು ಜಾರಿಗೆ ಜಲಸಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಹೋಗ್ತಾಯೋ ಗೊತ್ತಿಲ್ಲ. ಬಟ್ ಟೋಟಲಿ ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ಮ್ಯಾರೇಜ್ ಸೆರೆಮನೀಸ್ ಆರ್ ಡೆಫಿನೆಟ್ಲಿ ಮಿಯರ್ ವೇಸ್ಟ್. ತುಂಬ ದೊಡ್ಡ ಪ್ರಮಾಣದಲ್ಲಿ, ಯಾಕಂದರೆ ಎಷ್ಟು ಬೇಕೋ ಅಷ್ಟು ಊಟಕ್ಕೆ ಮಾಡೋದಿಲ್ಲ. ತುಂಬ ಮಾಡಿದಾಗ ಕಂಪ್ಯಾರಿಸನ್, ಅಲ್ಲ ಆಗಿ ಮಾಡಿದ್ರು, ಇಲ್ಲಿಗೆ ಮಾಡಿದ್ರು, ದಿಸ್ ಇಸ್ ದ ಟೈಪ್ ಆಫ್ ಥಿಂಗ್ಸ್, ಹಾಗೆ ಗ್ರ್ಯಾಂಡಾಗಿ ಮಾಡಿದರು,
ಈ ರೀತಿಯ ಮಾನಸಿಕ ಪರಿಸ್ಥಿತಿ ನಮ್ಮಲ್ಲಿ ಕೃಷಿಕರಿಗೆ ಅದರಲ್ಲಿ ಹೆಚ್ಚಿರೋದ್ರಿಂದ ಅಥವಾ ಎಲ್ಲ ಶ್ರೀಮಂತ ವರ್ಗಕ್ಕೆ ಇರೋದ್ರಿಂದ ಫುಡ್ಡನ್ನು ಏನು ಮಾಡ್ತಾ ಇದ್ದೇವೆ, ನಾವು ವೇಸ್ಟ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಇಸ್ ಒನ್ ರೀಸನ್ಸ್ ವೈ ದ ಪ್ರಾಬ್ಲಮ್ ಕ್ರಾಪ್ಸ್ ಅಪ್. ಆ್ಯಂಡ್ ಸೆಕೆಂಡ್ ಒನ್, ಆ್ಯಂಡ್ ದಿ ಅದರ್ ಇಶ್ಯೂಸ್ನಲ್ಲಿ the government discussion is going on to reenact the executive guest control order of 1960s. No proper storage warehousing facilities available. This is another things. ನಮ್ಮ ದೇಶದಲ್ಲಿ ಉತ್ತಮವಾಗಿರತಕ್ಕಂಥ ವೇರ್ಹೌಸಿಂಗ್ ಫೆಸಿಲಿಟೀಸ್ ಇಲ್ಲ. ದಟ್ ಇಸ್ ನಾಟ್ ದೇರ್ ಬಿಕಾಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಟೋರ್ ದಿ ಪ್ರಾಡಕ್ಟ್ಸ್. ಉತ್ಪಾದನೆ ಏನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಂದ್ರೆ ನಮ್ಮಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ವಾಟ್ ದಿ ಬಿಗ್ಗೆಸ್ಟ್ ರೀಸನ್ಸ್. ನಾವು ಅದು ಬೇರೆ ಬೇರೆ ರೀತಿಯಲ್ಲಿ ಹೆಗ್ಗಣಗಳು ತಿಂತವೆ ಅಥವಾ ಇನ್ನಿತರೆ ಗೂಳುಗಳು ಬರ್ತವೆ. ಆಲ್ ಥಿಂಗ್ಸ್, ಸಮ್ ಸಜೆಷನ್ಸ್ ಫಾರ್ ಅಚೀವಿಂಗ್ ಫುಡ್ ಸೆಕ್ಯೂರಿಟಿ. ಏನು ಮಾಡಬೇಕು? ಡ್ಯುಯಲ್ ಮೇಜರ್ಸ್ ಶುಡ್ ಬಿ ಟೇಕನ್. ಒನ್ ಈಸ್ to contain rise in prices and other is to mitigate the adverse effect on the poor. ಅದು ಆಗಬಾರ್ದು. ಡ್ಯುಯಲ್ ಮೇಜರ್ಸ್ ಅನ್ನು ನಾವು ಮೇಂಟೈನ್ ಮಾಡ್ಕೋಬಾರ್ದು. ಒನ್ ಇಸ್ ಟು contain rise in prices and the other is to mitigate the adverse effect on the poor. ಅದು ಆಗಬಾರ್ದು. A comprehensive policy should be framed to insulate domestic prices for high world price by coming different measures including high subsidies, lower tariffs and export restrictions. ಇದನ್ನು ಗಮನಕ್ಕೆ ಹೋಗಬೇಕು. There should be agriculture development and increase in agriculture productivity which would benefit the poor in terms of waste and employment. To tackle the problem of food security, a comprehensive and coordinated national effort is required. In view of increasing demand in future, there is need to raise the level of production of oilseeds through cost reducing technological change, while research and development efforts need special emphasis. Of course, Sultan Chandan Mittal haage the gap in supply and demand for pulses, edible oil and sugar is expected to be negative in future. This implies that in the years to come, the country will have to rely on imports of these food items to meet the domestic requirement. Thus, we need to have necessary policy initiatives to increase the supply in future. And greater public investment in research, expansion, development of rural infrastructure, including roads, storage capacity, organized markets, improved farmer education, effective involvement of private sector to provide technology, investment and organizing experts for commercialization and modification of land regulation to achieve greater productive efficiency. The investment and development in agro-based industry, poultry farming, horticultural development, etc. should be increased. Nutrition, education and awareness should be strongly promoted among common men. All policies and programs cannot address the problem of food security, but in the long run, the solution is to ensure employment opportunities for all citizens, job seekers, so that they acquire the purchasing power to meet their nutritional requirements. Thus, employment or livelihood security becomes an essential and inseparable component of a comprehensive strategy for national food security and must be considered as one of the nation's highest priority. So, these are the things that you're supposed to remember in suggestions part. And I hope that I don't like too much time in discussing this all matters. So it is briefly discussed now. Remember, ಅದರಿಂದ ಫುಡ್ ಸೆಕ್ಯೂರಿಟಿ ಅನ್ನೋದು ಏನಿದೆಯಲ್ಲ, ಒಂದು ದೇಶದ ಒಂದು ಕಡೆಗೆ ಅಭಿವೃದ್ಧಿಯ ಸಂಕೇತವೂ ಕೂಡ ಹೌದು, ಮತ್ತೊಂದು ಕಡೆಗೆ ಒಂದು ದೇಶದ ಜನರ ಹೆಲ್ತ್ ಕಂಡೀಷನ್ಸ್ ಅಂದರೆ ಹೌ ದೇ ಆರ್ ಫಿಸಿಕಲಿ ಫಿಟ್ ಆ್ಯಂಡ್ ಮೆಂಟಲಿ ಫಿಟ್ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೂ ಕೂಡ ಫುಡ್ ಸೆಕ್ಯೂರಿಟಿ ಏನು ಮಾಡ್ತದೆ, ಸಾಕಷ್ಟು ತನ್ನದೇ ಆಗಿರ್ತಕ್ಕಂಥ ರೋಲನ್ನು ಪ್ಲೇ ಮಾಡ್ತದೆ. ಆದ್ದರಿಂದ ಆದಷ್ಟು ಫುಡ್ ಸೆಕ್ಯೂರಿಟಿ ಸ್ಕೀಮು ಉತ್ತಮವಾಗಿ ಇರುವ ಹಾಗೆ ನೋಡಿಕೊಂಡಾಗ ಪರಿಣಾಮಕಾರಿಯಾಗಿರ್ತಕ್ಕಂಥ ಅದರ ಏನು ಹೇಳ್ತೀರಾ ಔಟ್ಪುಟ್ಟನ್ನು ನಾವು ಗಮನಿಸ್ಬೋದು ಅಂತ ಹೇಳ್ತಾ, I hope that you are all reading and you are all watching, you are all understanding the matters, and you are continuing the studies. So with these ideas, I would like to complete today's class. I hope that you are doing these all things. Thank you dear students. I would like to stop here. So